ನಿಮ್ನ ದರ್ಪಣದ ಮೂಲಕ ಉಂಟಾಗುವ ವಿವಿಧ ಪ್ರತಿಬಿಂಬಗಳ ರಚನೆಯನ್ನ ನೋಡೋಣ. ಮೊದಲೇನ್ ಮಾಡಬೇಕು ವಿದ್ಯಾರ್ಥಿಗಳೇ? ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಆತರ ಇಲ್ಲಿ ತರ ಗೆರೆ ಹೇಳ್ಕೊಂಡ್ರಿ ಅಂತ ಎಲ್ಲಿ ಹೇಳಿಲ್ಲ. ನಾನು ನಮ್ಮ ಕನ್ವೀನಿಯನ್ಸ್ಗೆ ಮತ್ತು ನಿಮ್ಮ ಕನ್ವೀನಿಯನ್ಸ್ಗೆ 7 ಗೆರೆಗಳನ್ನ ಸಮನಾದ ಗೆರೆಗಳನ್ನ ಹೇಳ್ತೀನಿ. ಹೌದಾ? ನಿಮ್ನ ದರ್ಪಣ ಹೆಂಗ್ ಬರಿತೇನೆ ಅಂತಂದ್ರೆ, ಮೊದಲು ನಮಗಷ್ಟೇ ಕಾಣೋ ತರ ನೋಡ್ರಿ, ನೋಟ್ ಪುಸ್ತಕದ ನನ್ನ ಎಡಗಡೆಯಲ್ಲಿ ಹೆಚ್ಚಿಗೆ ಜಾಗ ಬಿಟ್ಕೊಂತದ, ನಾನು ಈ ಕಡೆ ಸ್ವಲ್ಪ ಕಡಿಮೆ ಜಾಗ ಬಿಟ್ಕೊಂತಾನೆ. ಯಾಕಂದ್ರೆ ಪ್ರತಿಬಿಂಬ ಈ ಕಡೆ ಉಂಟಾಗ್ತದ, ಅದಕ್ಕೆ ಈ ಕಡೆ ಮುಂದ್ಗಡೆ ಹೆಚ್ಚಿಗೆ ಜಾಗ ಬಿಟ್ಕೊಂತೇನೆ ನನ್ನ ಎಡಕ್ಕೆ. ನೀವು ಅದೇ ತರ ಬರ್ಕೋಬೇಕು. ಇಲ್ಲಿ ಕೇಳಿ, ಈ ತರ ಒಂದು ನಮಗೆ ನಿಧಾನ ನಮಗೆ ಅಷ್ಟೇ ಕಾಣೋ ತರ ಗೆರೆ ಹಾಕೋಬೇಕು ನೋಡಿ. ಅದನ್ನ ನಮಗೆ ಅಷ್ಟೇ ಕಾಣಬೇಕು, ಬಹಳ ಬ್ರೈಟ್ ಗೆರೆ ಹಾಕೋಬೇಡಿ. ಮಧ್ಯ ಗೆರೆ ಗುರ್ತು ಮಾಡ್ಕೊಂತಾರೆ, ಅಲ್ಲೊಂದು ಚುಕ್ಕಿ ಇಟ್ಕೊಂತೀನಿ. ಎಲ್ಲ ಡೈಗ್ರಾಮ್ ಅದೇ ತರ ಬರ್ತದೆ. ಇದನ್ನ ಪ್ರತಿ ಡೈಗ್ರಾಮ್ ಹೇಳೋದಿಲ್ಲ ನಾನು ಈ ಮೆಥಡ್ ಅನ್ನ. ಇದೊಂದು ಡೈಗ್ರಾಮ್ ಹೇಳ್ತದೆ 7 ಗೆರೆ ಇಟ್ಕೊಂಡು ಏನ್ ಮಾಡಿವಿ, ದರ್ಪಣ ಮುಂದೆ ಹೆಚ್ಚಿಗೆ ಜಾಗ ಇರಬೇಕು, ಹಿಂದೆ ಕಡಿಮೆ ಜಾಗ ಇರಬೇಕು. ಆ ಟೈಪ್ ಬರ್ಕೊಂಡೆ. ಈಗ ಏನ್ ಮಾಡ್ತಾನೆ, ನನಗೆ ಮಾತ್ರ ಕಾಣಲ್ಲ ಗೆರೆ ಹಾಕಂತಾನೆ. ಗೆರೆ ಹೆಂಗೆ ಹಾಕಂತಾನೆ, ದರ್ಪಣದ ಮುಂಭಾಗದಲ್ಲಿ ಎಡಕ್ಕೆ ಹೆಚ್ಚಿಗೆ ಜಾಗ ಇರಬೇಕು, ಈ ಕಡೆ ಕಡಿಮೆ ಜಾಗ ಇರಬೇಕು. ಆ ತರ ಗೆರೆ ಹಾಕಂತಾನೆ. ಮಧ್ಯದ ಅಡ್ಡಗೆರೆ ಗುರುತು ಮಾಡ್ಕೊಂಡೆ, ಈ ಕಡೆ ಗುರುತು ಮಾಡ್ಕೊಂಡೆ, ಈ ಕಡೆ ಗುರುತು ಮಾಡ್ಕೊಂಡೆ. ಈಗ ಏನ್ ಮಾಡ್ತಾನೆ, ದರ್ಪಣವನ್ನ ಬರಿತೇನೆ. ಹೇಗೆ ಬರಿತೇನೆ, ಈ ಗೆರೆಯಿಂದ ಇಲ್ಲೊಂದು ಚುಕ್ಕಿ ಇಟ್ಕೊಂತಾನೆ. ಮತ್ ಬಹಳ ದೊಡ್ಡ ದೂರ ಅಲ್ಲ, ಇಷ್ಟೇ ಸಿಹಿಯರ್ ಇಲ್ಲೊಂದು ಚುಕ್ಕಿ ಇಟ್ಕೊಂತಾನ. ಈ ಹೆಂಗ್ ಬರಿತೇನೆ ನೋಡ್ರಿ, ಒಂಥರ ಬಿಲ್ಲಿನಂತೆ ಬಾಗಿನಂತೆ ಬರಿತೇನೆ. ದೊಡ್ಡ ವೃತ್ತ ಬರೆಯಲ್ಲ, ಜಸ್ಟ್ ಇನ್ ಬಿಲ್ಲಿನಂತೆ ಬಾಗಿರ್ಬೇಕು ಈ ಟೈಪ್ ನೋಡಿ. ಹೌದಾ? ಹೆಚ್ಚಿನ ಈ ಕಡೆ ಬಂದ್ರೆ ಮಾಡೋದು, ಕಡಿಮೆ ಈ ಕಡೆ ಬಂದ್ರೆ ಮಾಡೋದು, ಬಿಲ್ಲಿನಂತೆ ಬಾಗಿರ್ಬೇಕು. ಹೌದಾ? ಹೊರಮುಖವನ್ನ ಅಪಾರದರ್ಶಕ ಈ ತರ ಬರಿತೇನೆ, ಅಂದ್ರೆ ಒಳಮುಖ ಮಾತ್ರ ಪ್ರತಿಫಲಿಸುತ್ತೆ. ಹೌದಾ? ಹೊರಮುಖ ಏನಾಗಿರುತ್ತೆ, ಇದು ಅಪಾರದರ್ಶಕ ಆಗಿರುತ್ತೆ. ನೋಡಿ ಈ ಕಡೆ ಪ್ರತಿ ಬಾರಿ ಟ್ರಿಕ್ಸ್ ಉಪಯೋಗಿಸ್ತಾನೆ ನಾನು, ಪ್ರತಿ ಬಾರಿ ಹೇಳೋದಿಲ್ಲ ಈ ಟೈಪ್. ಈಗ ಏನ್ ಮಾಡ್ತಾನೆ, ಗುರುತು ಮಾಡ್ಕೊಳ್ಳೋಣ. ಏನೇನು ಗುರುತು ಮಾಡ್ಕೊಳ್ಳೋಣ, ಪ್ರಧಾನ ಅಕ್ಷ ಗುರುತು ಮಾಡ್ಕೊಳ್ಳೋಣ. ಇದೇನಿದೆ, ಇದು ಪ್ರಧಾನ ಅಕ್ಷ. ಏನಂತ ಇದು, ಪ್ರಧಾನ ಅಕ್ಷ. ಪ್ರಧಾನ ಅಕ್ಷ. ಈಗ ಸಿ ಗುರುತು ಮಾಡ್ತಾನೆ ನೋಡಿ, ಸಿ ಆ ತರ ಗುರುತು ಮಾಡ್ತಾನೆ. ಇದನ್ನ ವೃತ್ತ ಬೆಳೆಸಾನೆ. ನಿಮಗೆ ಸಿ ಅಂದ್ರೇನು, ದರ್ಪಣದ ಕೇಂದ್ರ. ಇದನ್ನ ವೃತ್ತ ಬರೀತೇನೆ. ವೃತ್ತದ ಕೇಂದ್ರವೇನು, ದರ್ಪಣದ ವೃತ್ತದ ಕೇಂದ್ರವೇ ವಕ್ರತಾ ಕೇಂದ್ರ ಸಿ. ಇದನ್ನು ಗುರುತು ಮಾಡಿದೆ. ಸಿ ಅರ್ಧದಷ್ಟು ಏನಿರ್ತತಿ, ಸಂಗಮ ಬಿಂದು ಇರುತ್ತೆ. ಸಿ ಅರ್ಧದಷ್ಟು ವಕ್ರತಾ ಕೇಂದ್ರದ ಅರ್ಧದಷ್ಟು ಸಂಗಮ ಬಿಂದು ಇರುತ್ತೆ. ಇದೊಂದು ಡೈಗ್ರಾಮ್ ಅಷ್ಟು ಹೇಳ್ತದಾನೆ, ಇನ್ನೂರ ಕೇಳೋದಿಲ್ಲ. ಓಕೆ, ಈಗ ಅಂದ್ರೆ ಆರ್ ಗುರುತು ಮಾಡ್ಕೊಳ್ಳೋಣ ನಾವು. ನೆಕ್ಸ್ಟ್ ಏನ್ ಗುರುತು ಮಾಡ್ಕೊಳ್ಳೋಣ, ಆರ್. ಹಾಗಾದ್ರೆ ಇಲ್ಲಿಂದ ಇಲ್ಲಿರ್ತಕ್ಕಂಥ ದೂರವೇ ಏನು, ಆರ್. ಆರ್ ಗುರುತು ಮಾಡಿದೆ ನಾನು. ಹೌದಾ? ಅರ್ಥ ಆಯ್ತಾ? ಇದೊಂದು ಡೈಗ್ರಾಮ್ಗೆ ನಾನು ಎಲ್ಲಾ ಭಾಗಗಳನ್ನ ಗುರುತು ಮಾಡಿದ್ದೀನಿ. ಹೌದಾ? ಈಗ ಅಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ ನೋಡ್ರಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಪುಟ ಸಂಖ್ಯೆ ಎಷ್ಟು ನೋಡ್ರಿ, ಅದು 88ರಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ನಿಮ್ನ ದರ್ಪಣದ ಮುಂದೆ ಉಂಟಾಗುವ ವಿವಿಧ ಪ್ರತಿಬಿಂಬಗಳು. ನೀವು ಅವರಿಗೆ ಎಲ್ಲಿಟ್ಟಿದ್ದಾರೆ ನೋಡ್ರಿ, ವಸ್ತುವನ್ನು ಎಲ್ಲಿಟ್ಟಿದ್ದಾರೆ, ಅನಂತದಲ್ಲಿ, ಅನಂತ ದೂರದಲ್ಲಿ. ಒಂದೇ ಡೈಗ್ರಾಮ್ ಏನಂತೆ, ಅನಂತ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗೈತೆ ಅಂತ ಹೇಳಮ್ಮ, ಒಬ್ರು ಹೇಳಿ. ಸಂಗಮ ಬಿಂದು ಎಫ್ ನಲ್ಲಿ ಉಂಟಾಗಿದೆ. ಹೌದಾ? ನೋಡೋಣ ಬರುತ್ತಾನ. ಅನಂತ ದೂರದಲ್ಲಿ ಅಂದ್ರೆ ಇಲ್ಲಿರೋಣ ನೋಡ್ರಿ. ಒಂದೇ ಡೈಗ್ರಾಮ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಪ್ರಧಾನ ಅಕ್ಷದಿಂದ ಈ ಕಡೆಗೆ 2 ಗೆರೆ, ಈ ಕಡೆಗೆ 2 ಗೆರೆ ತಗಂತದ ನಾನು. ನೋಡಿ ಆ ತರ 2 ಗೆರೆ ತಗಂತಾನೆ. ಈ ಪ್ರಧಾನ ಅಕ್ಷ ಇದು, ಈ ಕಡೆಗೆ 2 ಗೆರೆ, ಈ ಕಡೆಗೆ 2 ಗೆರೆ ತಗಂಡೆ. ಪ್ರತಿಯೊಂದು ಡೈಗ್ರಾಮ್ ಇದೇ ತರ ಬರುತ್ತೆ. ಓಕೆ, ಇದನ್ನೇನ್ ಮಾಡೋಣ, ಒಂದು ಬೆಳಕಿನ ಕಿರಣ ಹೋಗಿ ನಿಮ್ಮ ದರ್ಪಣ ಕಪ್ಪಳಿಸ್ತತಿ. ಈ ಬೆಳಕಿನ ಕಿರಣಗಳು, ಈ ಗೆರೆಗಳು, ಒಂದು ಗೆರೆ ಹೋಗಿ ನಿಮ್ಮ ದರ್ಪಣ ಕಪ್ಪಳಿಸ್ತು, ಇಲ್ಲಿ ಮತ್ತೊಂದು ಗೆರೆ ಹೋಗಿ ನಿಮ್ಮ ದರ್ಪಣ ಕಪ್ಪಳಿಸ್ತು. ಅವೆಲ್ಲಿಯ ಸಂಗಮ ಆಗಬೇಕು, 2 ಬಿಂದುಗಳು ಪ್ರಧಾನ ಸಂಗಮ ಬಿಂದುವಿನಲ್ಲಿ ಛೇದಿಸಬೇಕು. ಆ ತರ ಗೆರೆ. ಓಕೆ, ಇಲ್ಲಿ ಛೇದಿಸಿದೆ ನೋಡ್ರಿ. ಪ್ರತಿಫಲಿಸಿ ಇಲ್ಲಿ ಛೇದಿಸಿದೆ, ಪ್ರಧಾನ ಸಂಗಮ ಬಿಂದುವಿನಲ್ಲಿ ಛೇದಿಸಿದೆ. ಹಾಗಾದ್ರೆ ಪ್ರತಿಬಿಂಬ ಇಲ್ಲಿ ಉಂಟಾತಂತ
ಅನಂತ ದೂರದಲ್ಲಿ ವಸ್ತುವನ್ನ ಇಟ್ಟಾಗ ನಾನು ಪ್ರಯೋಗದಲ್ಲಿ ತೋರಿಸಿದ್ದೆ. ನಾನು ಎಲ್ಲಿ ಉಂಟಾಗಿದೆ? ಸಂಗಮ. ದರ್ಪಣದ ಎದುರಿಗೆ ಹಿಂದನ ಅದನ್ನ ಹೇಳ್ಬೇಕು. ದರ್ಪಣದ ಪ್ರತಿಯೊಂದು ಇದಕ್ಕೂ ಈ ತರ ಬರಿಬೇಕು. ದರ್ಪಣದ ಮುಂದೆ ಎಲ್ಲಿ ಉಂಟಾಗಿದೆ? ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ? ಎಫ್ ನಲ್ಲಿ. ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ? ಎಫ್ ನಲ್ಲಿ. ಎಫ್ ನಲ್ಲಿ ಅಂದ್ರೆ ಏನದು? ಸಂಗಮ ಬಿಂದುನೆ. ಎಫ್ ಅಂದ್ರೆ ಏನದು? ಸಂಗಮ ಬಿಂದುನೆ. ಎಫ್ ನಲ್ಲಿ ಉಂಟಾಗಿದೆ ಅಥವಾ ಸಂಗಮ ಬಿಂದುವಿನಲ್ಲಿ. ನಾನು ಎಫ್ ಅಂತ ಹೇಳ್ತೇನೆ, ಸಂಗಮ ಬಿಂದು ಅಂತ ಹೇಳೋದಲ್ಲ. ಏನಂತ ಹೇಳ್ತದನಿ? ಎಫ್ ಅಂತ ಹೇಳ್ತೇನೆ. ನೆನಪಿಟ್ಕೊಳ್ರಿ, ಎಫ್ ಅಂದ್ರೆ ಒಂದೇ, ಸಂಗಮ ಬಿಂದು ಅಂದ್ರೆ ಒಂದೇ. ಗಾತ್ರ ಹೇಗಿದೆ? ಅತಿ ಚಿಕ್ಕ. ಗಾತ್ರ ಹೇಗಿದೆ? ಅತಿ ಚಿಕ್ಕದಾಗಿದೆ. ಮತ್ತೇನಾಗಿದೆ? ಚಿಕ್ಕ ಗಾತ್ರದಲ್ಲಿದೆ. ಸತ್ಯನ ಮಿಥ್ಯನ? ಅಂದ್ರೆ ಪರದೆ ಮೇಲೆ ಕೇಂದ್ರೀಕೃತವಾಗ್ತಾನೆ. ಸತ್ಯವಾಗಿದೆ. ಮತ್ತೇನಾಗಿದೆ? ತಲೆ ಏನಾಗಿದೆ? ಕೆಳಗಾಗಿದೆ. ಒಂದು ಪ್ರತಿಯೊಂದು ಡೈಗ್ರಾಮ್ ಈ ತರ ಬರೀಬೇಕು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಕರಣ ನಾನು ಈ ತರ ವಿವರಣೆ ಕೊಟ್ಟು ಹೇಳೋದಿಲ್ಲ. ನೆಕ್ಸ್ಟ್ ಡೈಗ್ರಾಮ್ ಹಾಗೆ ಬರಿತಾ ಹೋಗ್ತಾನೆ. ಓಕೆ, ಮತ್ತೆ ಏನ್ ಮಾಡ್ಕೋಬೇಕು ಹೇಳಿ? ನೆಕ್ಸ್ಟ್ ಸ್ಟೆಪ್ ಮತ್ತೆ ಗೆರೆ ಹಾಕಬೇಕು. ನಿಮ್ನ ದರ್ಪಣ ಬರ್ಕೋಬೇಕು. ಹೌದಾ? ನೋಡ್ರಿ ಹೆಂಗ್ ಬರಿತೀನಿ. ಗೆರೆ ಹಾಕೊಂಡೆ, ನನಗೆ ಅಷ್ಟ ಕಾಣಿಸ್ಬೇಕಾದ್ರೆ ನಿಮ್ಗೆ ಅಷ್ಟ ಕಾಣಿಸ್ಬೇಕು. ಗೆರೆ ಹಾಕೊಂಡೆ, ಹೌದಾ? ಮಧ್ಯದ ಗೆರೆ ಗುರ್ತು ಮಾಡ್ಕೊಂತಾನೆ. ಇಲ್ಲೊಂದು ಚುಕ್ಕಿ, ಇಲ್ಲೊಂದು ಚುಕ್ಕಿ, ಇಲ್ಲೊಂದು ಚುಕ್ಕಿ, ಇಲ್ಲೊಂದು ಚುಕ್ಕಿ ಇಟ್ಕೊಂತಾನೆ ನಾನು. ಯಾಕಂದ್ರೆ ದರ್ಪಣ ಬರಿಬೇಕಲ್ಲ, ಈ ಟೈಪ್ ಬರೀತೇನೆ ನೋಡಿ. ಎಸ್. ಇದನ್ನೇನ್ ಮಾಡ್ತಾನೆ? ವೃತ್ತ ಮಾಡ್ತಾನೆ. ಯಾಕಂದ್ರೆ ನಮಗೆ ಸಿ ಸಿಗ್ಬೇಕಲ್ಲ, ವೃತ್ತದ ಕೇಂದ್ರ ಸಿ ಸಿಗ್ಬೇಕು ತಾನೆ. ವೃತ್ತವನ್ನ ಬೆಳೆಸಿದೆ. ಇದ್ರ ಮಧ್ಯಭಾಗವೇ ಏನಾಗುತ್ತೆ? ಸಿ ಆಗುತ್ತೆ. ಹೌದಾ? ಮಧ್ಯಭಾಗ ಸಿ ಆಯ್ತು ಅಂದ್ರೆ ಇದ್ರ ಮಧ್ಯ ಏನಾಗುತ್ತೆ? ಎಫ್ ಆಗುತ್ತೆ. ವೆರಿ ಗುಡ್. ಸೀದ ಅರ್ಧದಷ್ಟು, ಸೀದ ಅರ್ಧದಷ್ಟು ಏನಾಗುತ್ತೆ? ಎಫ್ ಆಯ್ತು. ಹೌದಾ? ಸೀದ ಅರ್ಧದಷ್ಟು ಏನಾಯ್ತು? ಎಫ್ ಆಯ್ತು. ಈ ಕಡೆ ಭಾಗವನ್ನ ಈ ತರ ಗುರ್ತು ಮಾಡೋಣ. ಸರಿನಾ? ಹಾಗಾದ್ರೆ ಓ ಇದಾಯ್ತು. ಹೋಗ್ತಾನೆ, ಓದ್ತಾನೆ ಇದು. ಹೌದಾ? ಕೇಂದ್ರ ಓದ್ತಾನೆ. ಇದು ಪ್ರಧಾನ ಅಕ್ಷ. ಇದೊಂದು ಗೆರೆ. ಈಗ ಅಂದ್ರೆ ಅನಂತ ದೂರದಲ್ಲಿ ಇಟ್ಟಿದ್ದೀವಿ. ಒಂದೇದ ಅನಂತ ದೂರ, ಎರಡನೇದು ಏನಂತ ಇತ್ತು? ಓದಮ್ಮ ಪುಟ. ಸಿ ಇಂದ ದೂರದಲ್ಲಿ. ಎರಡನೇದು ಏನಪ್ಪ ಅಂತಂದ್ರೆ ಸಿ ಇಂದ ದೂರದಲ್ಲಿ ಇಟ್ಟಿದ್ದೀವಿ. ಓಕೆ, ಸಿ ಇಂದ ದೂರದಲ್ಲಿ ಇಡೋಣ. ಓಕೆ, ಇಲ್ಲಿ ಇರಿಸೋಣ. ನೋಡೋಣ ಏನ್ ಬರುತ್ತೆ ಡೈಗ್ರಾಮ್. ನೋಡೋಣ, ಸಿ ಇಂದ ದೂರದಲ್ಲಿ ಇರಿಸಿದೀವಿ, ಏನಾಗುತ್ತೆ ಅಂತ ನೋಡೋಣ. ಓಕೆ, ಹಾ, ನನಗೆ ಮೇಲ್ಭಾಗದ ಎರಡೇ ಗೆರೆ ತೆಗಂತ ನೋಡ್ರಿ. ಸಿ ಇಂದ ದೂರ ಇಟ್ಟದಲ್ಲಿ ಮೇಲ್ಭಾಗದ ಎರಡೇ ಗೆರೆ ತೆಗಂತ. ಇದು ಒಂದು ಗೆರೆ, ಇಲ್ಲಿ ಒಂದು ಅಪ್ಪಿಸೈತಿ. ಇದು ಒಂದು ಗೆರೆ, ಇಲ್ಲಿ ಒಂದು ಅಪ್ಪಿಸೈತಿ. ಇದು ಒಂದು ಗೆರೆ. ಸರಿನಾ? ಹಾಗಾದ್ರೆ ಮೊದಲಿಗೆ ಹೋದ ಬೆಳಕಿನ ಕಿರಣ ಎಲ್ಲಿ ಕ್ರಾಸ್ ಆಗಲಿ, ಎಲ್ಲಿ ಛೇದಿಸಲಿ? ಎಫ್ ನ ಮೂಲಕ ಹಾದು ಹೋಗುತ್ತೆ. ಇಲ್ಲಿ ನೋಡಿ, ಪ್ರತಿಯೊಂದು ಡೈಗ್ರಾಮ್ ಹಿಂಗ್ ಬರುತ್ತೆ. ಒಂದು ಬೆಳಕಿನ ಕಿರಣ ಎಫ್ ಅಲ್ಲಿ ಕಡ್ಡಾಯ ಹಾದು ಹೋಗ್ಬೇಕು. ಇನ್ನೊಂದು ಬೆಳಕಿನ ಕಿರಣ ಸಿ ದಲ್ಲಿ ಹಾದು ಹೋಗ್ಬೇಕು. ಸಿ ಅಂದ್ರೆ ಏನು? ದರ್ಪಣದ ಕೇಂದ್ರ. ಎಫ್ ಅಂದ್ರೆ ಏನು? ಪ್ರಧಾನ ಏನು? ಸಂಗಮ ಬಿಂದು. ಒಂದೇ ಬೆಳಕಿನ ಕಿರಣ ಎಫ್ ಅಲ್ಲಿ ಹಾದು ಹೋಗ್ಲಿ. ಇದಕ್ಕೆ ಬಂದು ಅಪ್ಪಳಿಸಿ ಎಫ್ ಅಲ್ಲಿ ಹಾದು ಹೋಗ್ಲಿ. ಈ ಕಡೆ ನೋಡಿ ಎಲ್ರೂ ಎಫ್ ಅಲ್ಲಿ ಹಾದು ಹೋಯ್ತು. ಎಫ್ ಅಲ್ಲಿ ಹಾದು ಹೋಗ್ಲಿ. ಎರಡನೇ ಬೆಳಕಿನ ಕಿರಣ ಏನಾಗ್ಲಿ? ಸಿ. ಈ ಕಡೆ ನೋಡಿ, ಎರಡನೇ ಬೆಳಕಿನ ಕಿರಣ ಇಲ್ಲಾದ ಹೋಗ್ಲಿ, ಸಿ ದಲ್ಲಿ ಹಾದು ಹೋಗ್ಲಿ. ನೋಡ್ರಿ, ಅದೇ ತರ ಸ್ಕೇಲ್ ಇಟ್ಟಿದ್ದೀನಿ. ಸಿ ದಲ್ಲಿ ಹಾದು ಹೋಯ್ತು. ಇಲ್ಲಿ ಏನ್ ಸೇರಿಸಿದವಲ್ಲ, ಅಲ್ಲಿಂದ ಹಿಂಗ ಮೇಲ್ಮುಖ ಬಾಣದ ಗುರ್ತ್ಕೊಳ್ಳೋಣ. ಕೆಳಮುಖ ಆಗಿರ್ತಾನೆ. ಇಲ್ಲ ನೋಡಿ, ಹಂಗಾರೆ ಪ್ರತಿಬಿಂಬ ಎಲ್ಲಿ ಉಂಟಾಗೈತಿ? ಇಲ್ಲಿ ನೋಡಿ, ಪ್ರತಿಬಿಂಬ ಎಲ್ಲಿ ಉಂಟಾಗೈತಿ? ಎಫ್ ಮತ್ತು ಸಿ ನಡುವೆ ಅಥವಾ ಸಿ ಮತ್ತು ಎಫ್ ನಡುವೆ. ದರ್ಪಣದ ಹಿಂದೆ ಮುಂದೆ ಉಂಟಾಗೈತ? ದರ್ಪಣದ ಮುಂದೆ. ಬರಿತಾ ಹೋಗೋಣ. ಎಲ್ಲಿ ಉಂಟಾಗೈತಿ? ದರ್ಪಣದ ಮುಂದೆ. ಎಲ್ಲಿ ಉಂಟಾಗೈತಿ? ದರ್ಪಣದ ಮುಂದೆ ಎಲ್ಲಿ ಉಂಟಾಗೈತಿ? ಎಫ್ ಮತ್ತು ಸಿ ನಡುವೆ. ಅಲ್ಲಿ ಹಂಗೆ ಇದೆಯಾ? ಎಫ್ ಮತ್ತು ಸಿ ನಡುವೆ. ಎಫ್ ಮತ್ತು ಸಿ ನಡುವೆ. ಈಗ ಚಿಕ್ಕದು ನೋಡ್ರಿ, ಮೂಲ ವಸ್ತುವಿಗಿಂತ ಚಿಕ್ಕದೇನು ದೊಡ್ಡದ ಇದು? ಹಾ, ಚಿಕ್ಕದು. ಓಕೆ, ಸತ್ಯನ ಮಿಥ್ಯನ ಹೇಳಿ ನೋಡೋಣ. ಸತ್ಯವಾಗಿದೆ. ಮತ್ತೇನಾಗಿದೆ? ತಲೆ. ನೋಡ್ರಿ, ಈ ಬಾಣಗುರ್ತಿನ ಕೆಳಗೆ ಕೊಟ್ಟದ. ಈ ಬಾಣಗುರ್ತು ಮೇಲ್ಭಾಗ ಐತಿ. ನೋಡ್ಕೊಳ್ಳಿ, ಇಲ್ಲಿ ಬಾಣಗುರ್ತು ಇಲ್ಲಿ ಮೇಲ್ಭಾಗ ಇದೆ. ಇಲ್ಲಿ ಬಾಣಗುರ್ತು ಏನಾಗಿದೆ? ಕೆಳಭಾಗ ಇದೆ. ಹಂಗಾರೆ ಕೆಳಭಾಗ ಇತ್ತು ಅಂದ್ರೆ ಬಾಣಗುರ್ತು ಏನ್ ತಲೆ ಕೆಳಗೈತೆ, ತಲೆ ನೇರವಾಗೈತೆ ಅಂತ ಅರ್ಥನ? ತಲೆ ಕೆಳಗೆ
ಇದೆ, ತಲೆ ಕೆಳಗಾಗಿದೆ. ಈ ರೀತಿ ಗುಣಗಳನ್ನ ಬರೀಬೇಕು ಪ್ರತಿಯೊಂದು ಡೈಗ್ರಾಮ್ಗೂ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಅನಂತ ದೂರದಲ್ಲಿ ವಸ್ತುವನ್ನು ಇಟ್ಟಿದ್ದೇವೆ. ಇದು ವಸ್ತು. ಇಲ್ಲಿ ವಸ್ತುವನ್ನು ಎಲ್ಲಿ ಇಟ್ಟಿದ್ದೇವೆ? ಸಿ ಇಂದ ಆಚೆ ಇಟ್ಟಿದ್ದೇವೆ. ನೆಕ್ಸ್ಟ್ ವಸ್ತುವನ್ನು ಎಲ್ಲಿ ಇಡ್ರಿ ಅಂತ ಹೇಳ್ತಿದ್ದಾರೆ ಅವರು? ಸಿ ಅಲ್ಲಿ ವಸ್ತುವನ್ನು ಇಡ್ರಿ ಅಂತ ಹೇಳ್ತಾರೆ. ಸಿ ಅಲ್ಲಿ ಮತ್ತೇನ್ ಮಾಡ್ಕೊಳ್ಳೋಣ? ಒಂದೇ ಸ್ಟೆಪ್. ಮತ್ತೇನ್ ಮಾಡೋಣ ಹೇಳಿ ನೋಡೋಣ. ಈಗ ಫಸ್ಟ್ ಏನ್ ಮಾಡ್ಬೇಕು? ಗೆರೆ ಹಾಕಬೇಕು. ಇಲ್ಲಿ ಈ ಕಡೆ ಭಾಗದಲ್ಲಿ ಸಣ್ಣ ಗೆರೆ ಹಾಕಂತಾನೆ. ನನಗೆ ಅಷ್ಟೇ ಕಾಣ್ಬೇಕು ಆ ಟೈಪು. ಯಾಕಂದ್ರೆ ಮಧ್ಯದ ಬಿಂದುವನ್ನು ಗ್ರೂಪ್ ಮಾಡಿದ್ದೇನೆ. ಈ ಕಡೆ ಏನ್ ಮಾಡ್ಬೇಕು ಕೇಳು? ದರ್ಪಣನ ಬರ್ಕೋಬೇಕಾನೆ. ಎಸ್. ಈ ಕಡೆ ಒಂದು ಸಣ್ಣ ಚುಕ್ಕೆ ಇಟ್ಕೊಂತದಾನೆ. ದರ್ಪಣ ಹಿಂಗ ಈ ಟೈಪ್ ಬರ್ಕೊಂತದಾನೆ. ಇಲ್ಲಿ ಬರ್ಕೊಳ್ಬೇಕ ವಿದ್ಯಾರ್ಥಿಗಳೇ, ಇದು ದೊಡ್ಡದಾಗಬಾರ್ದು, ಸಣ್ಣದಾಗಬಾರ್ದು. ಅರ್ಥ ಆಗುತ್ತಲ್ಲ? ಇಲ್ಲಿ ಏನೈತೆ, ಇಲ್ಲಿ ಕಮಾನು ದೊಡ್ಡದು ಆಗ್ಬಾರ್ದು, ಸಣ್ಣದಾಗಬಾರ್ದು. ಹಿಂಗಾದ್ರೆ ಮಾತ್ರ ನಮಗೆ ಕರೆಕ್ಟ್ ಆಗಿ ಪ್ರತಿಬಿಂಬಗಳು ಬರ್ತದವೆ. ಇಲ್ಲಾಂದ್ರೆ ತಪ್ಪೇ ಬಿಡುತ್ತೆ ಇದು. ಹೌದಾ? ಇಲ್ಲ ನೋಡಿ, ಬೈ ಚಾನ್ಸ್ ದೊಡ್ಡ ಬರ್ಕಂಡೆ ಅಂತಂದ್ರೆ ಇಲ್ಲಿ ಬರೋದಿಲ್ಲ ಇದು ಪ್ರತಿಬಿಂಬ. ಇದ್ರ ಸಣ್ಣದ ಬರ್ಕಂಡೆ ಅಂತಂದ್ರೆ ಇಲ್ಲಿ ಬರೋದಿಲ್ಲ. ಒಂದು ಅಳತೆಯಲ್ಲಿ ಬರ್ಕೋಬೇಕಿತ್ತು. ಅರ್ಥ ಆಗುತ್ತಲ್ಲ? ಈ ಕಡೆ ನೋಡಿ. ಹಾಗಾದ್ರೆ ಇದೇನಿದು? ಓಕೆ, ಇದು ಓ. ಇದು ಈ ಬಿಂದು ಯಾಕಪ್ಪ? ಇದು ಈ ಕೇಂದ್ರ ಮಾಡ್ಕೋಬೇಕಾನೆ. ಕೇಂದ್ರ ಗುರ್ತು ಮಾಡ್ಕೋಬೇಕು. ಕೇಂದ್ರ ಗುರ್ತ ಮಾಡ್ಕೋಬೇಕು ಅಂತಂದ್ರೆ ವೃತ್ತ ಬೆಳೆಸ್ಬೇಕಾನೆ. ವೃತ್ತ ನೋಡಿ ಒಂದು ಅಂದಾಜಲ್ಲಿ ಬೆಳೆಸ್ತಾನೆ. ಅಂದ್ರೆ ಈ ಟೈಪ್ ಹಿಂಗ್ ಬೆಳೆಸಿದೆ, ಇದನ್ನ ಹಿಂಗ್ ಬೆಳೆಸ್ತಾನೆ ನೋಡಿ. ಇದು ಬಂದು ಇಲ್ಲಿ ಛೇದ ಆಗ್ಬೇಕು, ಇಲ್ಲಿ ಕೂಡ್ಬೇಕು. ಇದ್ರ ಕೇಂದ್ರ ಯಾವ್ದಾಯ್ತು? ಇದು ಸಿ. ಇದ್ರ ನಡುವಿನ ಭಾಗ ಯಾವ್ದಾಯ್ತು? ಯಾ. ವೆರಿ ಗುಡ್. ನಾನು ದರ್ಪಣದ ಕೇಂದ್ರ ಗುರುತು ಮಾಡ್ಕೊಂಡೆ, ಸಂಗಮ ಬಿಂದುವನ್ನ ಗುರುತು ಮಾಡ್ಕೊಂಡೆ. ಇದು ಕಡ್ಡಾಯ. ಇದು ಆಮೇಲೆ ಓ ಗುರುತು ಮಾಡ್ಕೊಂಡೆ, ಇದು ಪ್ರಧಾನ ಅಕ್ಷ ಗುರುತು ಮಾಡ್ಕೊಂಡೆ. ಹೌದಾ? ಈಗ ವಸ್ತುವನ್ನು ಎಲ್ಲಿಡ್ರಿ ಅಂತ ಹೇಳಿದ್ದಾರೆ? ಸಿ ಮೇಲೆ. ನೋಡಿ, ಎರಡೇ ಗಿರಿ ತಗೊಂತಾನೆ. ನೋಡ್ರಿ, ಇದ್ರ ಮೇಲೆ ಎರಡೇ ಗಿರಿ ತಗೊಂಡೆ. ನಾನು ನೆನಪಿಟ್ಕೋಬೇಕು. ಅನಂತದಲ್ಲಿ ಇಟ್ಟಾಗ ಮಾತ್ರ ಎಷ್ಟು ಗೆರೆ ತಗೊಂಡೆ? ಈ ಕಡೆ ಎರಡು, ಈ ಕಡೆ ಎರಡು, ಮಧ್ಯದೊಂದು 5 ಗೆರೆ ತಗೊಂಡೆ. ನಂತರದಲ್ಲಿ ಎಷ್ಟು ಗೆರೆ ತಗೊಂಡನಿ? ಎರಡೇ ಗೆರೆ ತಗೊಂಡನಿ. ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇದ್ರ ಮೇಲ್ಭಾಗ ಎರಡೇ ಗೆರೆ ತೆಗೆದುಕೊಂಡಿದ್ದಾನೆ. ಎದ್ರ ಮೇಲ್ಭಾಗಲವು ಪ್ರಧಾನಾಕ್ಷರದ ಮೇಲೆ ಎರಡೇ ಗೆರೆ ತೆಗೆದುಕೊಂಡಿದ್ದಾನೆ. ಈ ಕಡೆ ನೋಡ್ತಾ ಇರಿ. ಒಂದ್ ಗೆರೆ ಎಲ್ಲಿ ಹೋಗ್ಬೇಕಂತ ಹೇಳಿ ನೋಡೋಣ. ಎಫ್ ಮೂಲಕ ಆದವು. ಇನ್ನೊಂದ್ ಗೆರೆ ಎಲ್ಲಿ ಹೋಗ್ಬೇಕು? ಸಿ ಮೂಲಕ ಆದವು. ಒಂದು ಎಫ್ ಮೂಲಕ ಹಿಂಗ್ ಬಂತು, ಎಫ್ ಮೂಲಕ ಆದೋದು. ಅದಕ್ಕೆ ಈ ಸ್ಕೇಲ್ ಇಡ್ತೇನೆ. ಎಫ್ ಮೂಲಕ ಆದಕಂತೆ. ಎಸ್, ಎಫ್ ಮೂಲಕ ಆದೋದು. ಇನ್ನೊಂದು ಗೆರೆ ಎಲ್ಲ ಹೋಗ್ಬೇಕಂತ ಹೇಳ್ತಾರೆ? ಸಿ. ಹಿಂಗ ಹೋಗ್ತಾನೆ, ಇಲ್ಲಿಂದ ಹೋಗ್ತಾನೆ. ನೋಡಿ, ಇಲ್ಲಿಂದ ಕಳಿಸ್ತಾನೆ. ಸಿ ಎಲ್ಲಿ ಐತಿ? ಅಲ್ಲೇ ಕೆಳಗೈತಿ. ಇನ್ನೊಂದು ಗೆರೆ ಸಿ ದಲ್ಲಿ ಬಂತು. ಆದ್ದರಿಂದ ಇದು ಡಾಟೆಡ್ ಲೈನ್ ಆಗ್ಬೇಕು. ಇದು ಡಾಟೆಡ್ ಲೈನ್ ಆಯ್ತು. ಹಂಗಾರೆ ಈಗ ಹೇಳ್ರಿ, ಪ್ರತಿಬಿಂಬ ಎಲ್ಲಿ ಉಂಟಾಗೈತಿ? ಸಿನ ಮೇಲೆ. ದರ್ಪಣದ ಮುಂದೆನ ದರ್ಪಣದ ಹಿಂದೆನಾ? ದರ್ಪಣದ ಮುಂದೆ. ಮತ್ತೆಲ್ಲಿ? ಸಿ ನಲ್ಲಿ. ಮತ್ತೆಷ್ಟಾಗೈತೆ ಹೇಳ್ರಿ ನೋಡೋಣ. ಅಷ್ಟೇ ಗಾತ್ರದಲ್ಲಿದೆ. ಹೌದಾನೆ? ಏನಂತ ಅನ್ಬೇಕು? ವಸ್ತುವಿನ ಅಷ್ಟೇ ಗಾತ್ರದಲ್ಲಿದೆ. ಅದೇ ಗಾತ್ರ ಅಂತ ಬರೆಯೋಣ. ಅದೇ ಗಾತ್ರ. ಮತ್ತೇನು ಹೇಳಿ ಗುಣಗಳನ್ನ? ಸತ್ಯವಾಗಿದೆ. ಮತ್ತೇನಾಗಿದೆ? ತಲೆ ಏನಾಗಿದೆ? ಕೆಳಗೆ ಆಗಿದೆ. ನೋಡಿ, ಇಷ್ಟು ಗುಣಗಳು ಬರೀಬೇಕು. ನೆಕ್ಸ್ಟ್ ಎಲ್ಲಿ ಅಂತ ಹೇಳ್ತಾರೆ ಹೇಳಿ ನೋಡೋಣ. ಸಿ ನಲ್ಲಿ ಆಯ್ತು. ಸಿ ಮತ್ತು ಎಫ್ ನಡುವೆ. ಓಕೆ ವಿದ್ಯಾರ್ಥಿಗಳೇ, ಮತ್ತೇನ್ ಮಾಡ್ಬೇಕು ಹೇಳಿ ನೋಡೋಣ. ನಾನೀಗ ಮತ್ತೇನ್ ಮಾಡ್ಬೇಕು? ದರ್ಪಣವನ್ನ ಬರ್ಕೊಳ್ಬೇಕು ಅಲ್ವಾ? ಮತ್ವ ಗೆರೆ ಹಾಕಬೇಕು. ಈಗ ಏನ್ ಮಾಡ್ಬೇಕು? ದರ್ಪಣವನ್ನ ಏನ್ ಮಾಡ್ಬೇಕು? ಬರ್ಕೊಳ್ಬೇಕು. ನೋಡ್ರಿ, ಮಧ್ಯದ ಗೆರೆ ಬರ್ಕಂಡೆ. ನನಗೆ ಅಷ್ಟ ಕಾಣಬೇಕಾದ ಆ ಟೈಪ್ ಬಿಟ್ಕೊಂಡ್ರೆ ಹಾಕ್ಯಂಡೆ. ಮುಂಭಾಗದಲ್ಲಿ ಹೆಚ್ಚಿನ ಜಾಗ ಬಿಟ್ಕೊಂಡೆ. ಇದನ್ನ ಈ ತರ ಹಿಂಗ ಈ ಗೆರೆ ಗುರ್ತು ಮಾಡ್ಕೊಂಡೆ, ಇದನ್ನೊಂದು ಗುರ್ತು ಮಾಡ್ಕೊಂಡೆ, ಇದನ್ನೊಂದು ಗುರ್ತು ಮಾಡ್ಕೊಂಡೆ, ಇಲ್ಲೊಂದು ಗುರ್ತು ಮಾಡ್ಕೊತೀನಿ. ಚುಕ್ಕೆ ಇಟ್ಕೊಂಡು ಈ ಟೈಪ್ ಬರದೆ. ಇದನ್ನ ವೃತ್ತಗಳು ನೋಡಿದೆ ಸಣ್ಣದಾಯ್ತಲ್ವಾ? ಸಣ್ಣದಾಯ್ತಲ್ವಾ? ಇದು ಸ್ವಲ್ಪ ಆಯ್ತಾ? ಏನ್ ಹೇಳಿದ್ದೆ? ಒಟ್ಟು ಹೆಚ್ಚಿರ್ಲಿ ಅಂತ ಹೇಳಿದ್ದೆ. ಅದನ್ನಪ್ಪ ತೀರಾ ಸಣ್ಣದಿರಬಾರ್ದು. ಇದು ಕಮಾನು ತೀರಾ ದೊಡ್ಡದಿರಬಾರ್ದು ಅಂತ ಹೇಳಿದ್ದೆ. ಇಲ್ಲಿ ಇಟ್ಕೊಂಡೆ. ಸರಿ ಬರುತ್ತೆ ನೋಡೋಣ. ಎಸ್. ಈಗ ವೃತ್ತ ಬೆಳೆಸೋಣ. ಇದನ್ನ ನೋಡ್ರಿ, ವೃತ್ತ ಇಲ್ಲೆಲ್ಲ ಬರುತ್ತೆ. ಹುಷಾರಾಗಿ ವೃತ್ತ ಬೆಳೆಸಬೇಕು ಇದನ್ನ. ನೋಡ್ರಿ, ಹಂಗ ಅಂದಾಜು ಇದು. ಅದೇ ಅಂದಾಜು. ಅಂದಾಜು ವೃತ್ತ ಮಾಡಿ. ಇದ್ರ ಕೇಂದ್ರನೇ ಏನಾಯ್ತು? ದರ್ಪಣದ ಕೇಂದ್ರ ಆಯ್ತು ಸಿ. ಈಗ ಎಫ್ ಗುರುತು ಮಾಡೋಣ. ಎಫ್ ಎಲ್ಲಾಗುತ್ತೆ?
ಇದು ಏನಾಯ್ತು? ಇದು ಎಫ್ ಆಯ್ತು. ಇದು ಓ. ಇದೇನಿದು? ಓ. ಈಗ ವಸ್ತುವನ್ನ ಎಲ್ಲಿಡಿ ಅಂತ ಹೇಳಿದ್ದಾರೆ? ಸಿ ಮತ್ತು ಎಫ್ ನಡುವೆ. ಯಸ್, ಸಿ ಮತ್ತು ಎಫ್ ನಡುವೆ ಇಲ್ಲಿ ಇಡೋಣ ವಸ್ತುವನ್ನ. ಸಿ ಮತ್ತು ಎಫ್ ನಡುವೆ ಅಂದ್ರೆ ಇದು ವಸ್ತುವನ್ನ ಇಲ್ಲಿ ಇಟ್ಟಿದ್ದೇವೆ. ಹೌದಾ? ನೋಡ್ರಿ, ಹಾಗಾದ್ರೆ ಈಗ ಹೇಳಿ ನೋಡೋಣ. ಒಂದು ಗೆರೆ ಎಲ್ಲಿ ಆಗಬೇಕು ಹೇಳಿ? ಪ್ರತಿಫಲನ ಒಂದೇ. ಒಂದು ಗೆರೆ ಪ್ರತಿಫಲನ ಒಂದು ಎಲ್ಲಿ ಆಗಬೇಕು? ಎಫ್ ಮೂಲಕ ಆಗಬೇಕು. ಇನ್ನೊಂದು ಎಲ್ಲಿ ಆಗಬೇಕು? ಸಿ ನ ಮೂಲಕ ಆಗಬೇಕು. ನೋಡೋಣ ಹೆಂಗ ಆಗುತ್ತೆ ಅಂತ ನೋಡೋಣ. ಓಕೆ, ಒಂದ್ ಗೆರೆ ಇಲ್ಲಿ ಬಂತು, ಆಗೋದು. ಅಪ್ಪಳಿಸಿ ಎಲ್ಲಿ ಬರ್ಬೇಕದು? ಎಫ್ ಮೂಲಕ ಆಗೋಗಿ. ಹೌದಾ? ಇನ್ನೊಂದು ಗೆರೆ ಎಲ್ಲಿ ಆಗಬೇಕು? ಸಿ ಮೂಲಕ ಆಗೋಬೇಕು. ನೋಡು, ಅದೇ ಸ್ಕೇಲ್ ಉಪಯೋಗಿಸ್ಬೇಕು. ಹಾ, ಯಸ್, ಸಿ ಮೂಲಕ ಇವೆರಡು ಇಲ್ಲಿ ಕ್ರಾಸ್ ಆಗುತ್ತಾನೆ, ಎರಡು ಇಲ್ಲಿ ಛೇದಿಸಿರುತ್ತಾನೆ. ಇಲ್ಲಿಂದ ಮತ್ತೆ ಗೆರೆ ಎಳಿಬೇಕು. ಪ್ರಧಾನ ಅಕ್ಷಕ್ಕೆ ಗೆರೆ ಎಳಿತದೆ. ಯಸ್, ಓಕೆ. ಹಾ, ಈಗ ಹೆಂಗಾರ ನೋಡೋಣ. ಪ್ರತಿಬಿಂಬ ಎಲ್ಲಿ ಮುಂದಿದೆ? ಸಿ ಇಂದ ದೂರ. ದರ್ಪಣದ ಮುಂದೆನ ಹಿಂದೆನ? ಬರಿಬೇಕದನ್ನ. ದರ್ಪಣದ ಮುಂದೆ. ಗುಣಗಳನ್ನು ಕೇಳ್ರಿ. ಎಲ್ಲಿ? ಸಿ ಇಂದ ದೂರದಲ್ಲಿ ಮೂಡಿದೆ. ಮತ್ತೆ ಗಾತ್ರ ಬಂದೆ. ಆ ಪ್ರಾಕ್ಟಿಕಲ್ ಅಲ್ಲಿ ಹೆಂಗ ಬರುತ್ತೆ ನೋಡು. ಹೌದಾ? ದೊಡ್ಡ ಗಾತ್ರದ ಡೈಗ್ರಾಮ್ ಬಂದಿಲ್ವಾ? ಪ್ರತಿಬಿಂಬ ದೊಡ್ಡ ಗಾತ್ರ ಮೂಡಿದಿಲ್ವಾ? ಯಸ್, ದೊಡ್ಡ ಗಾತ್ರ ಪ್ರತಿಬಿಂಬ ಏನಾಗಿದೆ? ದೊಡ್ಡ ಗಾತ್ರ. ಸತ್ಯನ ಮಿಥ್ಯನ? ಸತ್ಯವಾಗಿದೆ. ತಲೆ ಏನಾಗಿದೆ? ತಲೆ ಕೆಳಗೆ ಆಗಿದೆ. ಓಕೆ, ತಲೆ ಏನಾಗಿದೆ? ಕೆಳಗೆ ಆಗಿದೆ. ನೆಕ್ಸ್ಟ್, ಈಗ ಸಿ ಏನೋ ಸಿ ಮತ್ತು ಎಫ್ ನಡುವೆ ಈ ಪಟ್ಟಿಯಲ್ಲಿ ಎಫ್ ನ ಮೇಲೆ, ಈ ಪಟ್ಟಿಯಲ್ಲಿ ಎಫ್ ನ ಮೇಲೆ ನೋಡೋಣ. ಎಫ್ ನ ಮೇಲೆ ಇದೆ ಹೆಂಗ್ ಬರುತ್ತೆ ಅಂತ ಅಂದ. ಓಕೆ, ಮತ್ತೆ ಏನ್ ಮಾಡ್ತೀನಿ ನಾನು? ಗೆರೆ ಹಾಕಂತಾನೆ. ನೋಡ್ರಿ, ಜಾಗವನ್ನು ಹೆಚ್ಚಿಗೆ ಎಲ್ಲಿ ಬಿಟ್ಟದ ನೋಡ್ರಿ? ದರ್ಪಣದ ಮುಂಭಾಗದಲ್ಲಿ ಹೆಚ್ಚಿಗೆ ಜಾಗ ಬಿಡ್ತಾನೆ. ಹೌದಾ? ಜಾಗ ಎಲ್ಲಿ ಬಿಡ್ತಾನೆ? ದರ್ಪಣದ ಮುಂಭಾಗದಲ್ಲಿ ಹೆಚ್ಚು ಜಾಗವನ್ನ ಬಿಡ್ತೀನಿ. ಓಕೆ, ಎದ್ರ ಮೇಲೆ ಅಂತೀಗ? ಎಲ್ಲಂತೆ? ಎಫ್ ನ ಮೇಲೆ ವಸ್ತುವನ್ನ ಇಡೋಣ. ಹಾಗಾದ್ರೆ ಮತ್ತೆ ನಾನು ಇಲ್ಲಿ ಒಂದು ನನಗೆ ಮಾತ್ರ ಕಾಣಿಸಕ್ ಒಂದು ಗೆರೆ ಹಾಕಂತಾನೆ. ನನಗೆ ಮಾತ್ರ ಕಾಣಿಸ್ಬೇಕಾದ್ರು ಪ್ರಧಾನ ಅಕ್ಷರ ಗುರುತು ಮಾಡ್ಕೊಂಡೆ. ಹೌದಾ? ಇಲ್ಲೊಂದು ಚುಕ್ಕಿ, ಇಲ್ಲೊಂದು ಚುಕ್ಕಿ, ಇಲ್ಲೊಂದು ಸಣ್ಣ ಚುಕ್ಕಿ, ಈ ತರ ಹಿಂಗ್ ಬರಿತೇನೆ. ಹಾ, ಈಗ ಏನ್ ಮಾಡೋಣ? ಇದನ್ನ ಬೆಳೆಸೋಣ. ಸಿ ತಗೋಬೇಕಲ್ಲ, ಸಿ ಕಂಡು ಹಿಡ್ಕೋಬೇಕಲ್ಲ. ಬೆಳೆಸಿದೆ. ಪ್ರಧಾನ ಅಕ್ಷರವನ್ನ ಗುರುತು ಮಾಡ್ಕೊಂತಾನೆ. ಸಿ ಸಿ. ಈ ಪಟ್ಟಿ ಏನ್ ಗುರುತು ಮಾಡೋಣ ಹೇಳು? ಎಫ್ ಗುರುತು ಮಾಡೋಣ. ಎಫ್ ಆಮೇಲೆ ಓ ಗುರುತು ಮಾಡ್ತಾನೆ. ಹೌದಾ? ಈಗ ಏನ್ ಮಾಡೋಣ? ಇಷ್ಟೆಲ್ಲ ಆಗಿದ್ಮೇಲೆ ಏನ್ ಮಾಡೋಣಪ್ಪ? ವಸ್ತುವನ್ನ ಎಲ್ಲಿಡಿ ಅಂತ ಹೇಳಿದರೆ? ವಸ್ತುವನ್ನ ಎಫ್ ಮೇಲೆ ಎರಡೇ ಗೆರೆ ತಗೊಂತ ನೋಡಿ. ನಾನು ಎರಡೇ ಗೆರೆ ತಗೊಂಡೆ. ಹೌದನಪ್ಪ? ಒಂದೆಲ್ಲ ಆಗೋಬೇಕು ಹೇಳಿ ನೋಡೋಣ. ಅಪ್ಪಳಿಸಿ ಎಫ್ ಮೂಲಕ ಆಗೋಬೇಕು. ಇನ್ನೊಂದೆಲ್ಲ ಹೋಗ್ಬೇಕು? ಸಿ ಮೂಲಕ ಹೋಗ್ಬೇಕು. ನೋಡೋಣ. ಒಂದು ಇಲ್ಲಿ ಹಾಗೆ ಬಂತು, ಹಾಗೊಂದು ಎಲ್ಲಿ ಬಂತು? ಎಫ್ ನ ಮೂಲಕ ಅದು. ಯಸ್, ಇನ್ನೊಂದೆಲ್ಲ ಆಗ ಬರ್ಬೇಕಂತೆ? ಸಿ ನ ಮೂಲಕ ಆಗ ಬರಲಿ. ಓಕೆ, ಈಗ ಏನ್ ಮಾಡೋಣ? ಇವೆರಡು ಎಲ್ಲಿ ಛೇದಿಸ್ತಾವ ಅಲ್ಲಿವರೆಗೆ ಬಳಸ್ಬೇಕು ಅದನ್ನ. ಯಸ್, ಇಲ್ಲಿ ಛೇದನ ಮಾಡಿದೆ ನೋಡಿ. ಯಸ್, ಇಲ್ಲಿ ಛೇದಿಸಿದೆ. ಇಲ್ಲಿಂದ ಒಂದು ಲಂಬವನ್ನು ಎಳೆಯೋಣ. ಎದಕ್ಕೆ? ಪ್ರಧಾನ ಅಕ್ಷಕ್ಕೆ ಇಲ್ಲಿಂದ ಒಂದು ಲಂಬವನ್ನು ಎಳೆಯೋಣ. ಓಕೆ, ಹಂಗಾರೆ ಇದು ಎ ಬಿ ಆದರೆ ಇದೇನಾಗುತ್ತೆ? ಎ ಡ್ಯಾಶ್ ಬಿ ಡ್ಯಾಶ್. ಹಾಗಾದ್ರೆ ಪ್ರತಿಬಿಂಬ ಎಲ್ಲಿ ಮೂಡಿದೆ? ಅನಂತ ದೂರದಲ್ಲಿ. ಗಾತ್ರ ಏನಾಗಿದೆ? ಅತೀ ದೊಡ್ಡ. ಸತ್ಯನ ಮಿಥ್ಯನ? ಸತ್ಯ. ತಲೆ ಕೆಳಗಾಗಿದೆ. ದರ್ಪಣ ಮುಂದೆನ ಹಿಂದೆನ? ಎಸ್, ಅದನ್ನ ಬರೆಯೋಣ ಅಲ್ವಾ? ಹಾಗಾದ್ರೆ ಏನೇನಾಗಿದೆ? ದರ್ಪಣದ ಮುಂದೆ ಇದೆ. ಹೆಂಗಾಗಿದೆ?
ಅನಂತ ದೂರದಲ್ಲಿ, ಅನಂತ ದೂರದಲ್ಲಿದೆ, ಅತ್ಯಂತ ದೊಡ್ಡದಾದ, ಅತಿ ದೊಡ್ಡದಾಗಿದೆ, ಸತ್ಯನ ಮಿಥ್ಯನ, ಸತ್ಯ, ಸತ್ಯವಾಗಿದೆ, ತಲೆ ಏನಾಗಿದೆ, ತಲೆ ಕೆಳಗಾಗಿದೆ, ತಲೆ ಕೆಳಗಾಗಿದೆ ಅಲ್ವಾ. ನೆಕ್ಸ್ಟ್ ಹಾಗಾದ್ರೆ ವಿದ್ಯಾರ್ಥಿಗಳೇ ಕೊನೆಗೆ ಯಾವ್ದಾದ್ರೆ ಪಿ ಮತ್ತು ಎಫ್ ನಡುವೆ, ಪಿ ಮತ್ತು ಎಫ್ ನಡುವೆ, ಸರಿನಾ? ಓಕೆ, ಪಿ ಮತ್ತು ಎಫ್ ನಡುವೆ ಅಂದ್ರೆ ದೃಕ್ಕೇಂದ್ರ ಪಿ ಮತ್ತು ಎಫ್ ನಡುವೆ, ಸರಿನಾ? ಈಗ ಇದು ಪಿ ನೋಡಿ. ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಇಷ್ಟವರೆಗೂ ದರ್ಪಣದ ಮುಂದೆ ಹೆಚ್ಚು ಜಾಗ ಬಿಟ್ಕೊಂಡಿದ್ದೆ, ದರ್ಪಣದ ಹಿಂದೆ ಕಡಿಮೆ ಜಾಗ ಬಿಟ್ಕೊಂಡು. ಈಗ ಏನ್ ಮಾಡ್ತಾನೆ, ಈ ಕಡೆಗೂ ದರ್ಪಣದ ಹಿಂದೆ ಒಟ್ಟು ಜಾಗ ಬಿಟ್ಕೊಂತಾನೆ, ದರ್ಪಣದ ಮುಂದೆನೂ ಜಾಗ ಬಿಟ್ಕೊಂತಾನೆ. ಯಾವ ಡಯಾಗ್ರಾಮ್ಗೆ? ಪಿ ಮತ್ತು ಎಫ್ ನಡುವೆ. ಹಾಗಾದ್ರೆ ನೆಕ್ಸ್ಟ್ ಯಾವುದು? ಪಿ ಮತ್ತು ಎಫ್ ನಡುವೆ ವಸ್ತುವನ್ನ ಇಡೋಣ. ಈಗ ಏನ್ ಮಾಡ್ತೀನಿ ನಾನು ನೋಡ್ರಿ, ಈ ಡಯಾಗ್ರಾಮ್ ಮನಸ್ಸಿಗೆ ಇಟ್ಕೊಳ್ರಿ. ಏನು ನಾವು ಈ ಸರಿ ಏನ್ ಮಾಡೋಣಪ್ಪ ಅಂತಂದ್ರೆ ದರ್ಪಣದ ಹಿಂದೆನೂ ಜಾಗ ಬಿಡೋಣ ಅಲ್ವಾ? ದರ್ಪಣದ ಹಿಂದೆನೂ ಕೂಡ ಏನ್ ಮಾಡೋಣ, ಜಾಗ ಬಿಡೋಣ. ನೋಡೋಣ. ಹಾ ನೋಡಿ, ಅಂಕನ ಇಲ್ಲಿ ಬರ್ಕಂತ ದರ್ಪಣನ ಗೆರೆ ಇಲ್ಲಕ್ಕೆ ಅಂತ ನೆವೆ. ಗೆರೆ ಹಾಕೊಂಡೆ, ಪ್ರಧಾನ ಅಕ್ಷ ಈ ಗೆರೆ ಅಡ್ಡ ಗುರ್ತು ಮಾಡ್ಕೊಂಡೆ, ಇಲ್ಲೊಂದು ಗೆರೆ ಗುರ್ತು ಮಾಡ್ಕೊಂಡೆ ನೋಡಿದ್ರೆ. ಹಾ ಈಗ ವೃತ್ತ ಮಾಡೋಣ. ಈ ವೃತ್ತ ಯಾಕೆ ಮಾಡ್ಬೇಕು ಹೇಳೋಣ? ಸಿ ಸಿಗ್ಬೇಕಲ್ಲ ನಮಗೆ, ಅದಕ್ಕೆ ವೃತ್ತ ಮಾಡ್ತದೆ. ಇದ್ರ ಮಧ್ಯಭಾಗನೇ ಏನಾಯ್ತು? ಸಿ. ಇದ್ರ ಮಧ್ಯಭಾಗ ಏನಾಯ್ತು? ಎಫ್. ಈಗ ವಸ್ತುವನ್ನ ಎಲ್ಲಿಡ್ರಿ ಅಂತ ಹೇಳಿದಾರೆ ಅವರು? ಪಿ ಅಂತ ಮಾಡೋಣ. ಹೌದಾ? ಪ್ರಧಾನ ಅಕ್ಷ ಹೌದಲ್ಲ? ಪಿ ದೃಕ್ಕೇಂದ್ರ, ಇದು ಪಿ ಅಂತ ಗುರುತು ಮಾಡೋಣ. ಸರಿನಮ್ಮ? ಇಲ್ಲಿ ಇರಿಸ್ಬೇಕು, ಎಕ್ಸಾಕ್ಟ್ ನಡುವೆ ಇಲ್ಲಾಗುತ್ತೆ. ಹಾಗಾದ್ರೆ ಗೆರೆ ಎಳಿತೇನೆ, ಇಲ್ಲಾಗುತ್ತೆ, ಇಲ್ಲಿ ಗೆರೆ ಎಳೆದೆ, ಇವೆರಡರ ನಡುವೆ ಇಲ್ಲ ಆಯ್ತು. ಒಂದು ಇಲ್ಲ ನೋಡ್ರಿ, ರೂಲ್ಸ್ ಏನ್ ಹೇಳುತ್ತೆ, ನಿಯಮ ಏನ್ ಹೇಳುತ್ತೆ? ಒಂದು ಬೆಳಕಿನ ಕಿರಣ ಎಫ್ ಮೂಲಕ ಹಾದೋಗ್ಲಿ ಅಂತ ಹೇಳ್ತಾರೆ. ಎಲ್ಲಿ ಹಾದೋಗ್ಬೇಕಂತೆ? ಎಫ್ ನ ಮೂಲಕ ಹಾದೋಗ್ಲಿ, ಹಾದೋಗ್ತೀನಿ. ಇನ್ನೊಂದು ಬೆಳಕಿನ ಕಿರಣ ಎಲ್ಲ ಹಾದೋಗ್ಬೇಕು? ಸಿ ಮೂಲಕ ಹಾದೋಗ್ಲಿ, ಸಿ ಮೂಲಕ ಹಾದೋಗ್ತು. ಇಲ್ಲೆಲ್ಲರ ಛೇದಿಸ್ತಾವನು ಇವೆರಡು? ಛೇದಿಸಕ್ ಸಾಧ್ಯನೇ ಇಲ್ಲ. ಪ್ರಯೋಗದಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡಿತ್ತು ಹೇಳಿ ನೋಡೋಣ. ದರ್ಪಣದ ಹಿಂದೆ ನೋಡೋಣ, ಪ್ರಯತ್ನ ಮಾಡೋಣ. ದರ್ಪಣದ ಮುಂದೆ ಎರಡು ಬೆಳಕಿನ ಕಿರಣ ಛೇದಿಸಲಿಲ್ಲ. ಬೆಳಕಿನ ಕಿರಣ ಛೇದಿಸಿದ್ರೆ ನಾವು ಅದರಿಂದ ಲಂಬ ಹೇಳ್ತಿದ್ವಿ ಪ್ರಧಾನ ಅಕ್ಷಕ್ಕೆ, ಛೇದಿಸಲೇ ಇಲ್ಲ. ಹಾಗಾದ್ರೆ ನೋಡೋಣ ದರ್ಪಣದ ಹಿಂದೆ ಮೂಡ್ತಾವ ನೋಡೋಣವಾ. ಇದನ್ನ ಹಿಮ್ಮುಖವಾಗಿ ಬಳಸೋಣ, ಹಿಮ್ಮುಖವಾಗಿ ಬಳಸೋಣ. ಎಸ್ ಛೇದಿಸ್ತಾನ ನೋಡೋಣ. ಎಸ್ ಛೇದಿಸ್ತಾ ಐತಿ, ಹೌದಾ? ಇಲ್ಲಿ ಛೇದಿಸ್ತೈತೆ ನೋಡಿ, ಹೌದಾ? ಇಲ್ಲಿಂದ ಏನ್ ಮಾಡೋಣ? ಲಂಬವನ್ನ ಹೇಳ. ಇಲ್ಲಿಂದ ಏನ್ ಮಾಡೋಣ? ಲಂಬವನ್ನ ಹೇಳ. ಎಸ್ ಲಂಬ ಹೇಳಿದ್ವಿ. ಇದು ಎ ಬಿ ಆದ್ರೆ ಇದಕ್ಕೆ ಏನಂತ ಕರೆಯೋಣ? ಎ ಡ್ಯಾಶ್ ಬಿ ಡ್ಯಾಶ್. ಹಾಗಾದ್ರೆ ಪ್ರತಿಬಿಂಬ ಎಲ್ಲಿ ಮೂಡಿದೆ ನೀವು ಹೇಳಿ ನೋಡೋಣ. ದರ್ಪಣದ ಹಿಂದೆ. ಎಸ್ ಇಲ್ಲಿ ಬರೀತಾನೆ, ಗುಣಗಳನ್ನ ನಾನು ಇಲ್ಲಿ ಬರೀತಿದ್ದೀನಿ. ದರ್ಪಣದ ಹಿಂದೆ ಪ್ರತಿಬಿಂಬ ಮೂಡಿದೆ. ಗಾತ್ರ ಹೆಂಗಿದೆ? ದೊಡ್ಡದಾಗಿದೆ, ದೊಡ್ಡದಾಗಿದೆ. ಆಮೇಲೆ ದೊಡ್ಡದಾಗಿದೆ, ಸತ್ಯನ ಮಿಥ್ಯನ? ಹಾ ಮಿಥ್ಯ, ಮಿಥ್ಯ. ಆಮೇಲೆ ಏನಾಗಿದೆ ಹೇಳಿ ನೋಡೋಣ. ತಲೆ ಕೆಳಗಾಗೈತೆ, ನೇರವಾಗೈತೆ? ನೇರವಾದ. ಏನಾಗಿದೆ? ನೇರವಾಗಿದೆ. ನೋಡು, ಇದೊಂದು ಮಾತ್ರ ನಾವೇನ್ ಮಾಡ್ಬೇಕು? ಯಾವ್ದನ್ನ? ಪಿ ಮತ್ತು ಎಫ್ ನಡುವೆ ವಸ್ತುವನ್ನ ಇಟ್ಟಾಗ ಅಂತ ಡಯಾಗ್ರಾಮ್ ಕೇಳಿದ್ರಂದ್ರೆ ಸ್ವಲ್ಪ ದರ್ಪಣದ ಹಿಂದೆನ ಜಾಗ ಇರ್ಲಿ, ದರ್ಪಣದ ಮುಂದೆನೂ ಜಾಗ ಇರಲಿ. ಆದ್ರೆ ಇನ್ನೊಂದು ಡಯಾಗ್ರಾಮ್ ಏನಿರ್ಲಿ? ದರ್ಪಣದ ಮುಂದೆ ಹೆಚ್ಚು ಜಾಗ ಇರಲಿ. ಅರ್ಥ ಆಯ್ತಾ? ಓಕೆ, ಈಗ ಬರ್ಕೊಳ್ಳಿ. ಎಲ್ಲ ಬೋರ್ಡ್ ಕಡೆ ನೋಡ್ರಿ. ಪೀನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳ ರಚನೆ. ನಾನು ಏನ್ ಮಾಡಿದ್ದೀನಿ? 7 ಲೈನ್ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ.
ಪೀನ ದರ್ಪಣ ಅಂತಂದ್ರೆ ಪ್ರತಿಫಲಿಸುವ ಮೇಲ್ಮೈ ಕೇಂದ್ರದ ಒಳಮುಖವಾಗಿ ಬಾಗಿರುತ್ತಾ ಹೊರಮುಖವಾಗಿ ಬಾಗಿರುತ್ತಾ? ಕೇಂದ್ರದ ಹೊರಮುಖವಾಗಿ ಬಾಗಿರುತ್ತೆ ಅಲ್ವಾ? ನಾನು ಏನ್ ಮಾಡ್ತೀನಿ, ಸೇಮ್ ನಿನ್ನೆ ತರ ನಾನು ಒಂದ್ ಗೆರೆ ಹಾಕ್ತೀನಿ ನೋಡಿ. ಈ ಕಡೆಗೆ ಜಾಗ ಬಿಟ್ಕೊಂಡ್ರೆ ನಾನು ಈ ಕಡೆಗೆ ಜಾಗ ಬಿಟ್ಕೊಂಡಾನೆ. ನಿಮ್ಮ ದರ್ಪಣದಲ್ಲಿ ಆದ್ರೆ ಏನ್ ಮಾಡ್ತಿದ್ವಿ, ದರ್ಪಣದ ಮುಂಭಾಗದಲ್ಲಿ ಮಾತ್ರ ಜಾಗ ಬಿಟ್ಕೊಂತಿದ್ವಿ. ಪೀನ ದರ್ಪಣದಲ್ಲಿ ಏನ್ ಮಾಡಿದೆ ನಾನು, ದರ್ಪಣದ ಹಿಂಭಾಗ ಜಾಗ ಬಿಟ್ಕೊಂಡಾನೆ, ದರ್ಪಣದ ಮುಂಭಾಗನೂ ಜಾಗ ಬಿಟ್ಕೊಂತೀನಿ. ನನಗೆ ಕಾಣಕ್ಕೆ ಅಷ್ಟೇ ಒಂದು ಸಣ್ಣ ಗೆರೆ ಹಾಕಂತೇನೆ. ಎಲ್ಲ ಡೈಗ್ರಾಮ್ ಇದೇ ತರ ಮಾಡೋದು ನಾವು. ಇದು ಮೇನ್, ಇದು ಪೀನ ದರ್ಪಣ ತಾನೆ. ಪೀನ ದರ್ಪಣ ಅಂದ್ರೆ ಹೊರಮುಖವಾಗಿ ಬಾಗಿರ್ಬೇಕಲ್ವಾ? ಇಲ್ಲೊಂದು ಚುಕ್ಕೆ ಇಟ್ಕೊಂತಾನೆ ಮಧ್ಯದ ಲೈನ್ಗೆ ಪ್ರಧಾನ ಅಕ್ಷರದ ಮೇಲೆ. ಇಲ್ಲೊಂದು ಚುಕ್ಕೆ, ಇಲ್ಲೊಂದು ಚುಕ್ಕೆ, ಇಲ್ಲೊಂದು ಚುಕ್ಕೆ. ಈ ಟೈಪ್ ಇದನ್ನ ಬಾಗಿದ ಕಮಾನು ರೀತಿಯಲ್ಲಿ ಬರೀತದಾನೆ. ಇದಕ್ಕ ವೃತ್ತ ಬೆಳೆಸ್ತಾನೆ. ವೃತ್ತ ಯಾಕೆ ಬೆಳೆಸ್ಬೇಕು ಕೇಳೋಣ? ಸಿ ಬೇಕಲ್ಲ ನಮಗೆ, ಸಿ ಬೇಕಲ್ವಾ? ಅಂದ್ರೆ ದರ್ಪಣದ ಕೇಂದ್ರ ಬೇಕಲ್ವಾ? ಆದ್ದರಿಂದ ವೃತ್ತ ಬೆಳೆಸಿದೆ. ವೃತ್ತ ಬಂತು. ಇದ್ರ ಮಧ್ಯಭಾಗ ಯಾವ್ದಾಯ್ತು ಅಂದಾಜು ಸಿ ಗುರುತು ಮಾಡ್ಕೊಂಡೆ. ಇದ್ರ ಮಧ್ಯಭಾಗ ಯಾವ್ದಾಯ್ತು ಎಫ್. ನಮಗೆ ಬೇಕಾಗಿರೋದು ಎಲ್ಲಿ? ದರ್ಪಣದ ಮುಂಭಾಗದಲ್ಲಿ ಬೇಕಾಗಿತ್ತಲ್ವಾ? ಹಾಗಾದ್ರೆ ಏನ್ ಐಡಿಯಾ ಮಾಡೋದು ಈಗ? ಕೇಂದ್ರ ಅಂದ್ರೆ ಈ ಕಡೆ ಬಂತು. ಈಗ ಏನ್ ಐಡಿಯಾ ಮಾಡ್ಲಿ? ಇದು ಹೊರಮುಖವಾಗಿ ಬಾಗಿರುತ್ತೆ ತಾನೆ. ಏನ್ ಐಡಿಯಾ ಮಾಡ್ಬೇಕಂಗಾರೆ ನೋಡಿ, ಕೇಂದ್ರ ಅಂದ್ರೆ ಈ ಕಡೆ ಬಂತು, ನಮಗೆ ಬೇಕಾಗಿದ್ದು ಈ ಕಡೆ ಬೇಕಾಗಿತ್ತು ಸಿ. ಅವ್ ಏನ್ ಮಾಡ್ಬೇಕು ಅಂತ, ಇಷ್ಟೇ ಅಳತೆಯನ್ನ ಈ ಕಡೆ ತೆಗೆದುಕೊಂಡು ಬಿಡೋಣ. ನೋಡು, ಇಷ್ಟೇ ಅಳತೆಯನ್ನ ಈ ಕಡೆ ತೆಗೆದುಕೊಳ್ಳೋಣ, ಈ ಕಡೆಗೆ ತೆಗೆದುಕೊಳ್ಳೋಣ. 14 ಸೆಂಟಿಮೀಟರ್. ನಾನು ಏನ್ ಮಾಡ್ತೇನೆ, ಇಲ್ಲಿಂದ ಇಲ್ಲಿಗೆ 14 ಸೆಂಟಿಮೀಟರ್ ಸಿ ಅಂತ ಗುರುತು ಮಾಡ್ಕೊಂಡೆ. ಹೌದಾನೆ? ಹೌದಲ್ಲ? ನಿಮ್ಮ ದರ್ಪಣದಲ್ಲಾಗಿದ್ರೆ ಹಿಂಗ್ ಬಾಗಿರೋದು ಸಿ ಸಿಗೋದು ನಮಗೆ. ಇಲ್ಲಿ ಈ ಕಡೆ ಸಿಕ್ಬಿಡ್ತು, ಇದನ್ನ ಅಳತೆ ಮಾಡ್ಕೊಂಡು ಈ ಕಡೆ ಇಟ್ಕೊಂಡ್ಬಿಡೋದು. ಸಿ ತೆಗೆದುಕೊಂಡೆ. ನೀವು ಅಷ್ಟೇ ನೋಟ್ ಪುಸ್ತಕದಲ್ಲಿ ಅಷ್ಟೇ ಅವಾಗೂ ಅದೇ ಐಡಿಯಾ ಮಾಡಬೇಕು. ಎಕ್ಸಾಕ್ಟ್ ಇದರ ಅರ್ಥ ಏನಾಯ್ತು? ಎಕ್ಸಾಕ್ಟ್ ಇದರ ಅರ್ಥ ಏನಾಯ್ತು? ಎಫ್ ಆಯ್ತು. ಸರಿನಾ? ಹೌದಾ? ಹಾಗಾದ್ರೆ ಒಂದೇ ಏನ್ ಹೇಳ್ತತಿ? ಅನಂತ ದೂರದಲ್ಲಿ ಇರಲ್ಲ. ಅನಂತ ದೂರದಲ್ಲಿ ಇಟ್ಟಾಗ ವಿದ್ಯಾರ್ಥಿಗಳೇ, ನಾನು ನಿಮಗೆ ಆಗಲೇ ಹೇಳಿದ್ದೆ, ಎಷ್ಟು ಲೈನ್ ತೆಗೆದುಕೊಳ್ಳಿ ಅಂತ ಹೇಳಿದ್ದೆ? 3 ಲೈನ್. ಎಷ್ಟು ಲೈನ್ ತೆಗೆದುಕೊಳ್ಳೋಣ? 3 ಲೈನ್. ಬೇಡ, ಈ ಕಡೆಗೆ ಎಷ್ಟು ತೆಗೆದುಕೊಳ್ಳಿ, ಈ ಕಡೆಗೆ ಅಷ್ಟು ತೆಗೆದ. ಇದು ಒಂದೇ ಲೈನ್, ಈ ಕಡೆಗೆ 2, ಈ ಕಡೆಗೆ 2 ತೆಗೆದುಕೊಳ್ತಾನೆ. ಅನಂತ ದೂರದಲ್ಲಿ ಇಟ್ಟದವಿ. ಅನಂತ ದೂರ ಇಷ್ಟು ದೂರ ಇಡ. ಇದು ಮೇಣದ ಬತ್ತಿಯನ್ನು ತಿಳ್ಕೊಳ್ಳಿ. ನಾವು ಪ್ರಯೋಗ ಮಾಡಿದಲ್ಲ, ಪ್ರಯೋಗದಲ್ಲಿ ಮೇಣದ ಬತ್ತಿಯಾಗಿ ತೆಗೆದುಕೊಂಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಬಂದ ಬೆಳಕಿನ ಕಿರಣ ಏನಾಗಬೇಕು ಕೇಳೋಣ? ಏನಾಗಬೇಕು? ಪ್ರತಿಫಲಿಸ್ಬೇಕಾನೆ. ಪ್ರತಿಫಲಿಸಿ ಪೀನ ದರ್ಪಣ ಓಕೆ ಕೇಂದ್ರೀಕರಿಸುತ್ತೆ, ವಿಕೇಂದ್ರೀಕರಿಸುತ್ತೆ ಬೆಳಕಿನ ಕಿರಣಗಳನ್ನ. ಹೌದು, ಕರೆಕ್ಟ್ ಇದೆ, ವಿಕೇಂದ್ರೀಕರಿಸುತ್ತೆ. ಹೆಂಗ್ ವಿಕೇಂದ್ರೀಕರಿಸುತ್ತೆ ಅಂತಂದ್ರೆ, ಇಲ್ಲಿ ಬಂತು ಬೆಳಕಿನ ಕಿರಣ ಅಪ್ಪಳಿಸಿದಾವು, ಇಲ್ಲೊಂದು ಬಂತು, ಇಲ್ಲೊಂದು ಬಂತು. ಹೆಂಗ್ ವಿಕೇಂದ್ರೀಕರಣಗೊಳಿಸುತ್ತೆ ಅಂದ್ರೆ, ದರ್ಪಣದ ಹಿಂಭಾಗದ ಒಂದು ಬಿಂದುವಿನಿಂದ, ಪ್ರಧಾನಾಕ್ಷದ ಮೇಲಿನ ಒಂದು ಬಿಂದುವಿನಿಂದ ವಿಕೇಂದ್ರೀಕರಿಸುವೆಯೇನೋ ಎಂಬಂತೆ ಭಾಸವಾಗುವಂತೆ ವಿಕೇಂದ್ರೀಕರಿಸುತ್ತದೆ. ಹೇಗೆ ಗೊತ್ತಾನೆ? ಎಫ್ ಇರುತ್ತಾನೆ. ಹೌದಾನೆ? ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ ನೋಡ್ರಿ. ಪೀನ ದರ್ಪಣದ ಹಿಂಬದಿಯಲ್ಲಿ ಎಲ್ಲಿ ಉಂಟಾಗಿದೆ? ಯಾವ ಭಾಗದಲ್ಲಿ ಉಂಟಾಗಿದೆ? ಅನಂತ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ? ಎಲ್ಲಿ ಉಂಟಾಗಿದೆ? ಎಫ್ ನ ಮೇಲೆ ಉಂಟಾಗಿದೆ ಅಲ್ವಾ? ಎಲ್ಲಿ ಉಂಟಾಗಿದೆ? ಎಫ್. ನೋಡ್ರಿ, ಇದು ಈ ಕಡೆ ಬಂತು. ಇಲ್ಲಿ ಏನಾಗುತ್ತೆ? ನೋಡ್ರಿ, ಪೀನ ದರ್ಪಣದ ಹಿಂಭಾಗದ ಪ್ರಧಾನಾಕ್ಷದ ಮೇಲೆ ಒಂದು ಬಿಂದುವಿನಿಂದ ವಿಕೇಂದ್ರೀಕರಿಸುವ ಎಂಬಂತೆ ಭಾಸವಾಗುತ್ತದೆ. ಹಾಗಾದ್ರೆ ಪ್ರತಿಬಿಂಬ ಎಲ್ಲಿ ಮೂಡ್ತೋ? ಎಫ್ ನಲ್ಲಿ ಮೂಡಿದೆ. ಯಾವ ಗಾತ್ರದ್ದು? ಚುಕ್ಕೆ ಗಾತ್ರದ್ದು. ಪ್ರತಿಬಿಂಬ ಎಲ್ಲಿ ಮೂಡಿದೆ? ದರ್ಪಣದ ಹಿಂದೆ ಅನ್ನು. ಪ್ರತಿಬಿಂಬ ಎಲ್ಲಿ ಮೂಡಿದೆ? ದರ್ಪಣದ ಪೀನ ದರ್ಪಣದ ಹಿಂದೆ ಮೂಡಿದೆ. ಎಲ್ಲಿ ಮೂಡಿದೆ ಅದು? ಎಫ್ ನಲ್ಲಿ ಮೂಡಿದೆ. ಗಾತ್ರ ಎಷ್ಟಿದೆ? ಚಿಕ್ಕ ಗಾತ್ರ ಇದೆ. ಸತ್ಯನ ಮಿಥ್ಯನ? ಮಿಥ್ಯ. ನೇರವಾಗಿದೆ. ಹೇಗಿದೆ? ನೇರವಾಗಿದೆ. ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಇಷ್ಟು ದೂರದಿಂದ ಬೈಕ್ ಬರ್ತಾ ಇದೆ, ಹೌದಾ? ಈ ವಾಹನದ ಹಿನ್ನೋಟ ಕರಡಿಯಲ್ಲಿ ಅಳವಡಿಸಿರ್ತದೆ ಇದನ್ನ, ಪೀನ ದರ್ಪಣನ. ಆ ಬೈಕ್ ದೂರ ಬರೋದು ನಿಮ್ಮ ಬೈಕಲ್ಲಿ ಹೆಂಗ್ ಕಾಣಿಸುತ್ತೆ? ವಾಹನ ಹಿಂದೆ ದೂರ ಬರೋದು, ಬಸ್ ಆಗಿರ್ಬೋದು, ಯಾವುದೇ ದೊಡ್ಡ ವಾಹನ ಆಗಿರ್ಬೋದು, ಹೆಂಗ್ ಕಾಣತಿ? ಚುಕ್ಕೆ ಗಾತ್ರ ಕಾಣಿಸ್ತತಿ. ಹೆಂಗ್ ಕಾಣಿಸ್ತತಿ? ಚುಕ್ಕೆ. ಸೇಮ್ ಅದನ್ನೇ ನೆನಪು ಮಾಡ್ಕೊಳ್ರಿ. ನೀವು ಬೈಕ್ನ ಹೊಟ್ಟಿದ್ರಿ ಅಂತ ಇಟ್ಕೊಳ್ರಿ. ನಿಮ್ಮ ಬಲಕ್ಕೆ ಮತ್ತು ಎಡಕ್ಕೆ ಮಿರರ್ ಅಂತ ಕರಿತೀರಲ್ಲ ನೀವು. ಯಾವ ಮಿರರ್ ಅದು? ಪೀನ ದರ್ಪಣ. ಯಾವ ಮಿರರ್ ಅದು? ಪೀನ ದರ್ಪಣ. ಹೌದಾ? ಏನ್ ಮಾಡುತ್ತಿ? ಬಹಳ ದೂರ ಇದ್ದದ ಬೈಕ್ ನಿಂದ ಗ್ಲಾಸ್ ನೋಡ್ಕೊಂತೀರಿ ನೀವು. ಹೆಂಗ್ ಕಾಣಿಸುತ್ತೆ ಅದು? ಸಣ್ಣ ಚುಕ್ಕೆ ಗಾತ್ರ ಕಾಣಿಸುತ್ತೆ.
ಹತ್ರ ಬಂದಂಗೆ ಏನಾಗ್ತದ ದೊಡ್ಡದಾಗತ್ತೆ ಅಲ್ವಾ. ನೆಕ್ಸ್ಟ್ ಅನಂತ ದೂರದಲ್ಲಿ ಆಯ್ತು. ಅದು ಬಸ್ ದೂರ ಬರೋದು ನೇರವಾಗಿ ತಲೆ ಕೆಳಗಾಯ್ತ. ನೇರವಾಗಿರ್ತದೆ. ತಲೆ ಕೆಳಗಾಯ್ತು ಅಂದ್ರೆ ನಮ್ಗೆಲ್ರಿಗೂ ಗೊಂದಲ ಆಗ್ಬಿಡ್ತಾನೆ. ಎಸ್ ನೋಡ್ರಿ, ಅದನ್ನ ನೆನಪು ಮಾಡ್ಕೊಳ್ರಿ ನೀವು. ನೇರವಾಗಿರ್ತದೆ, ಅದು ಹಿಂಬದಿಯ ವಾಹನ ನೇರವಾಗಿರ್ತತಿ, ಚುಕ್ಕೆಗೆ ಹತ್ರ ಇರ್ತತಿ. ಆ ವಾಹನ ಹತ್ರ ಬಂದಂಗೆ ನೀವೇನ್ ಮಾಡ್ತೀರಿ, ನಿಮ್ಮ ಬೈಕ್ ನಿಮ್ಮ ಸೈಡ್ ಮಿರರ್ ಅಲ್ಲಿ ಕಾಣಿಸುತ್ತೆ, ಸೈಡ್ ಕೊಡ್ತೀರಲ್ವಾ. ಹಿಂದ್ ವಾಹನ ಮುಂದಕ್ಕೆ ಹೋಗ್ಲಿ ಅಂತ ಸೈಡ್ ಕೊಡ್ತೀರಿ, ಅದಕ್ಕೆ ಅನುಕೂಲ ಇದೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಈಗ ಎಲ್ಲಿರ್ಬೇಕಂತೆ, ಅನಂತ ಮತ್ತು ಧ್ರುವಗಳ ನಡುವೆ. ಇದು ಧ್ರುವ, ಹೌದಾನೆ. ಈಗ ಮತ್ತೊಂದು ಡೈಗ್ರಾಮ್ ಮಾಡ್ಕೊಂತದ ನಾನು. ಮತ್ತೆ ಯಾಸ್ ಇಟ್ ಈಸ್ ಒಂದು ಗೆರೆ ನನಗೆ ಅಷ್ಟ ಕಾಣಂಗೆ. ಇದು ಈ ಚುಕ್ಕಿ, ಈ ಚುಕ್ಕಿ, ಈ ಚುಕ್ಕಿ, ಓಕೆ. ಇಲ್ಲೊಂದು ಚುಕ್ಕಿ ಬರ್ಕಂತಾನೆ, ಈ ಟೈಪ್ ಹಿಂಗ, ಓಕೆ. ಈಗೇನ್ ಮಾಡೋಣ, ವೃತ್ತ ಬೆಳೆಸೋಣ. ಇದರ ಅರ್ಥ ಯಾವುದು, ಇಲ್ಲಿ ಸಿಕ್ತು. ಸಿ ಅಂತ ಕರೆಯೋಣ, ಇದರ ಅರ್ಥ ಎಫ್ ಅಂತ ಕರೆಯೋಣ. ಇಷ್ಟೇ ಅಳತೆಯನ್ನು ನಾವೇನ್ ಮಾಡೋಣ, ಈ ಕಡೆ ಬರ್ಕೋಣ. ಇದನ್ನೇನಂತ ಕರೆಯೋಣ, ಸಿ ಅಂತ ಕರೆಯೋಣ. ಅದರ ಅರ್ಥ ಏನಾಯ್ತು, ಎಫ್ ಆಯ್ತು. ಈಗ ಎಲ್ಲಿ ಕೂಡ ಇರಿಸ್ಬೇಕಂತೆ, ಇದನ್ನ ಪಿ ಅಂತ ಕರೆಯೋಣ. ದರ್ಪಣ ಧ್ರುವ ಇದು ಪಿ ಮತ್ತು ಅನಂತದ ನಡುವೆ. ಎಲ್ಲಂತೆ, ಪಿ ಮತ್ತು ಅನಂತದ ನಡುವೆ. ಸರಿನಾ. ಪಿ ಮತ್ತು ಅನಂತದ ನಡುವೆ ಇರಿಸಿದಾಗ ಏನಾಯ್ತು ಅಂತ ನೋಡೋಣ. ಸರಿನಾ, ಓಕೆ. ಇಲ್ಲಿ ಎಷ್ಟು ಎರಡೇ ತೆಗೆದುಕೊಳ್ತಾನೆ ಅವಾಗ. ಇದು ಪ್ರಧಾನ ಅಕ್ಷ, ಪ್ರಧಾನ ಅಕ್ಷದ ಮೇಲೆ ಎರಡನೇ ತೆಗೆದುಕೊಳ್ತದೆ. ಎಸ್, ಒಂದು ಬೆಳಕಿನ ಕಿರಣ ಇದಕ್ಕೆ ಅಪ್ಪಳಿಸಿ ಪ್ರತಿಫಲಿಸಬೇಕು. ಹೆಂಗ್ ಪ್ರತಿಫಲಿಸಬೇಕು, ಹೇಗೆ ಪ್ರತಿಫಲಿಸಬೇಕು, ದರ್ಪಣದ ಹಿಂಭಾಗದ ಒಂದು ಬಿಂದುವಿನಿಂದ ಪ್ರತಿಫಲಿಸಿದೆಯೇನೋ ಎಂಬಂತೆ ಪ್ರತಿಫಲಿಸಬೇಕು. ಹೌದಾ. ಏನಾಗಬೇಕದು, ದರ್ಪಣದ ಹಿಂಭಾಗದ ಒಂದು ಬಿಂದುವಿನಿಂದ ಪ್ರತಿಫಲಿಸಿದೆಯೇನೋ ಎಂಬಂತೆ ಪ್ರತಿಫಲಿಸಬೇಕು. ಹೌದಾ, ಓಕೆ. ಹಾಗಾದ್ರೆ ಇದು ಎಲ್ಲಿಂದ ಪ್ರತಿಫಲಿಸ್ತದೋ ನೋಡಿ, ಇಲ್ಲಿಂದ ಒಂದೇ ಕಿರಣ. ಎಸ್, ಎಳ್ಳದು ಏನಾಗಬೇಕು, ಸಿ ಎಲ್ಲಿ ಹಾದು ಹೋಗ್ಬೇಕು. ಎಳ್ಳದು ಎಲ್ಲಿ ಹಾದು ಹೋಗ್ಬೇಕು, ಅದು ಸಿ ಎಲ್ಲಿ ಹಾದು ಹೋಗ್ಬೇಕು. ಎಸ್, ಹಾಗಾದ್ರೆ ಇವೆರಡು ಎಲ್ಲಿ ಸೇರಿದ್ವು, ಇಲ್ಲಿ ಸೇರಿದ್ವು ಅಲ್ವಾ. ಇಲ್ಲಿಂದ ಬಾಣದ ಬಿಡ್ತಾನೆ. ಓಕೆ ನೋಡಿ, ವಸ್ತು ಮುಂದಕ್ಕೆ ತಂದ್ವಿ, ಪ್ರತಿಬಿಂಬನ ಏನಾಯ್ತದ ಮುಂದಕ್ಕೆ ಬರ್ತಾ ಇದೆ ಅಲ್ವಾ. ಬಸ್ಸು ಇದು ಹತ್ರ ಬರ್ತಾ ಇದೆ, ನಿಮ್ಮ ಬೈಕ್ ಹತ್ರ ಬರ್ತಾ ಇದೆ. ಅವಾಗ ಪ್ರತಿಬಿಂಬನ ಕೂಡ ನಿಮ್ಗೆ ಏನಾಗುತ್ತೆ, ಹತ್ರ ಬರುತ್ತೆ. ನೋಡಿ ದೊಡ್ಡದಾಗಿ ಇಲ್ಲಿ ನೋಡಿ, ಚಿಕ್ಕ ಗಾತ್ರದ ಇಲ್ಲಿತ್ತು, ಇಲ್ಲೇನಾಗಿದೆ ಸ್ವಲ್ಪ ದೊಡ್ಡದಾಗಿದೆ. ಹೌದಾ. ಅಂದ್ರೆ ಅನಂತ ಮತ್ತು ದರ್ಪಣ ಧ್ರುವಗಳ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ, ದರ್ಪಣದ ಹಿಂಭಾಗದಲ್ಲಿ ಮೂಡುತ್ತೆ. ಗಾತ್ರ ಏನಾಗಿದೆ, ಇದರಷ್ಟೇನು ದೊಡ್ಡದಿಲ್ಲ, ಚಿಕ್ಕದಾಗೇನೆ ಇದೆ. ಸತ್ಯನ ಮಿಥ್ಯನ, ಮಿಥ್ಯ. ನೇರನ ತಲೆ ಕೆಳಗಾಗಿತ್ತ, ನೇರ. ಹಂಗಾರೆ ಏನೇನು ಬರಬೇಕು ಹೇಳಿ ನೋಡೋಣ. ದರ್ಪಣದ ಹಿಂದೆ ಹೇಗಿದೆಯಪ್ಪ, ನೇರವಾಗಿದೆ. ಸತ್ಯನ ಮಿಥ್ಯನ, ಮಿಥ್ಯವಾಗಿದೆ. ಮತ್ತೆ ನೇರ, ಮಿಥ್ಯ, ಮತ್ತೇನಾಗಿದೆ, ಚಿಕ್ಕ, ಅತಿ ಚಿಕ್ಕ ಅಲ್ಲ, ಬರೇ ಚಿಕ್ಕ ಗಾತ್ರದಲ್ಲಿದೆ. ಹೌದಾ. ಈ ತರ ಅದನ್ನ ಬರಿಬೇಕು. ಅರ್ಥಾಯ್ತಾ, ಮಿಥ್ಯ ಮತ್ತು ನೇರ. ಹಾಗಾದ್ರೆ ಎಲ್ಲದು ಪಿ ಮತ್ತು ಎಫ್ ನಡುವೆ. ಹೌದಾನೆ, ಎಲ್ಲಿ ಮೂಡಿದೆ, ಪಿ ಮತ್ತು ಎಫ್ ನಡುವೆ. ದರ್ಪಣದ ಹಿಂದೆ ಪಿ ಮತ್ತು ಎಫ್ ನಡುವೆ ಮೂಡಿದೆ. ಪಿ ಮತ್ತು ಎಫ್ ನಡುವೆ ಮೂಡಿದೆ. ಬರ್ಕೊಳ್ಳಿ. ವಿದ್ಯಾರ್ಥಿಗಳೇ, ನಿಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ದರ್ಪಣ ಅಲ್ವಾ. ಏನಪ್ಪ ಇದು, ದರ್ಪಣ. ಯಾವ ದರ್ಪಣ ಇದು, ನಿಮ್ನ ದರ್ಪಣ ಅಥವಾ ಪಿನ ದರ್ಪಣನೂ ಆಗಿರಬಹುದು. ನಾವು ಒಂದು ದರ್ಪಣ ಉದಾಹರಣೆ ತೆಗೆದುಕೊಂಡಿದ್ದೀನಿ. ದರ್ಪಣದ ಸೂತ್ರ ಮತ್ತು ವರ್ತನೆ ನಾನು ಇಲ್ಲಿ ವಿವರಣೆ ಕೊಡ್ತದೆ. ಇದು ದರ್ಪಣ, ಇದು ದರ್ಪಣ ಧ್ರುವ ಪಿ, ಎಂಎನ್ ಅಪರ್ಚರ್, ಪ್ರಧಾನ ಅಕ್ಷ, ಓಕೆ.
ಹಾಗಾದ್ರೆ ವಕ್ರತಾ ಕೇಂದ್ರ ಗುರುತು ಮಾಡ್ಕೋಬೇಕಾನೆ ನಾವು. ಹೆಂಗ್ ಗುರುತು ಮಾಡ್ಕೊಳ್ಳೋದು ಅದನ್ನ? ವೃತ್ತ ಬೆಳೆಸ್ಬೇಕು ಅಲ್ವಾ? ಇಲ್ಲಿ ಎಲ್ಲೆತ್ತ ಗುರುತು ಮಾಡ್ತೀರಿ ನೀವು ಅಲ್ವಾ? ವೃತ್ತ ಬೆಳೆಸ್ತದಾನೆ, ಕಾಲ್ಪನಿಕ ವೃತ್ತ. ಇದಕ್ಕೆ ನೀವು ಡಿವೈಡೆಡ್ ಅಳತೆ ಮಾಡಿ ಬರೀಬೇಡ. ಇಲ್ಲಿ ಸಿ ಸಿಕ್ತು, ಇದರ ಅರ್ಥ ಏನು? ಎಫ್. ಸಿ ಅಂದ್ರೇನು? ದರ್ಪಣದ ವಕ್ರತಾ ಕೇಂದ್ರ. ಎಫ್ ಅಂದ್ರೇನು? ಪ್ರಧಾನ ಸಂಗಮ ಬಿಂದು. ಈ ಎಫ್ ನಿಂದ ಇಲ್ಲಿ ನಡೆದಿರ್ತಕ್ಕಂಥ ದೂರ ಏನು? ಇದೇನು? ಸ್ಮಾಲ್ ಎಫ್. ಸ್ಮಾಲ್ ಎಫ್ ಅಂದ್ರೇನು? ಸಂಗಮ ದೂರ. ಸ್ಮಾಲ್ ಎಫ್ ಅಂದ್ರೇನು? ಸಂಗಮ ದೂರ. ನೆನಪಿಡ್ರಿ. ಸಿ ಅಂದ್ರೇನು? ವಕ್ರತಾ ಕೇಂದ್ರ. ಎಫ್ ಅಂದ್ರೇನು? ಸಂಗಮ ಬಿಂದು. ಸ್ಮಾಲ್ ಎಫ್ ಅಂದ್ರೇನು? ಸಂಗಮ ದೂರ. ದರ್ಪಣದ ಎಡಭಾಗಕ್ಕೆ ಇರುವ ಎಲ್ಲಾ ದೂರಗಳನ್ನ ಋಣಾತ್ಮಕವಾಗಿ ತೆಗೆದುಕೊಳ್ತದೆ. ದರ್ಪಣದ ಧ್ರುವದಿಂದ ಎಡಕ್ಕಿರುವ ದೂರ, ಈ ದೂರ ಏನ್ ತೆಗೆದುಕೊಳ್ಳೋಣ ನಾವು? ಋಣಾತ್ಮಕವಾಗಿ ತೆಗೆದುಕೊಳ್ಳೋಣ, ನೆಗೆಟಿವ್. ದರ್ಪಣದ ಧ್ರುವ ಪಿ ಇಂದ, ಓಕೆ, ದರ್ಪಣದ ಧ್ರುವ ಪಿ ಇಂದ ಬಲಕ್ಕೆ ಇರುವ ಎಲ್ಲಾ ದೂರಗಳನ್ನ, ಬಲಕ್ಕೆ ಇರುವ ಎಲ್ಲಾ ದೂರಗಳನ್ನ ಏನ್ ತೆಗೆದುಕೊಳ್ತದೆ ನಾವು? ಪಾಸಿಟಿವ್. ಇದು ದರ್ಪಣ ಧ್ರುವ, ಇಲ್ಲಿರ್ತಕ್ಕಂಥ ಎಲ್ಲಾ ದೂರಗಳನ್ನ ಏನ್ ಮಾಡ್ತದೆ ನಾವು? ಪಾಸಿಟಿವ್, ಧನಾತ್ಮಕವಾಗಿ ತೆಗೆದುಕೊಳ್ತದೆ. ಪ್ರಧಾನ ಅಕ್ಷದ ಮೇಲ್ಭಾಗದ ಎತ್ತರವನ್ನ, ಎತ್ತರ ಹೈಟ್ ಏನ್ ತೆಗೆದುಕೊಳ್ತದೆ? ಇದನ್ನ ಎತ್ತರವನ್ನ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ತೆಗೆದುಕೊಳ್ತದೆ. ಪ್ರಧಾನ ಅಕ್ಷದ ಕೆಳಭಾಗ ಅಂದ್ರೆ ಇದು, ಕೆಳಭಾಗದ ಎತ್ತರವನ್ನ ಹೆಚ್ ಇಸ್ ಈಕ್ವಲ್ ಟು ಏನಾಗಿ ತೆಗೆದುಕೊಳ್ತದೆ? ಋಣಾತ್ಮಕವಾಗಿ ತೆಗೆದುಕೊಳ್ತದೆ. ಓಕೆ, ಈಗ ನೋಡಿ, ವಸ್ತು ದೂರ ಅಂದ್ರೆ ಏನು? ಇಲ್ಲೊಂದು ವಸ್ತು ಇಟ್ಟದೆ ಅಂತ ಇಟ್ಕೊಳ್ಳೋಣ. ದರ್ಪಣದ ಧ್ರುವದಿಂದ ವಸ್ತುವಿನ ನಡುವೆ ಇರುವ ದೂರವನ್ನೇ ವಸ್ತು ದೂರ ಅಂತ ಕರೀತದೆ. ವಸ್ತು ಅಂದ್ರೆ ಇಲ್ಲಿ ಏನಾದ್ರೂ ವಸ್ತು ಆಗಿರ್ಬೋದು. ನಾವು ಮೇಣಬತ್ತಿ ಇಟ್ಟಿದ್ದೀವಿ ನಾವು ಪ್ರಾಕ್ಟಿಕಲ್ ಅಲ್ಲಿ ಅಲ್ವಾ? ದರ್ಪಣ ಧ್ರುವದಿಂದ ವಸ್ತುವಿಗೆ ಇರುವ ಕನಿಷ್ಠ ದೂರವೇ ವಸ್ತು ದೂರ. ಹಾಗಾದ್ರೆ ವಸ್ತು ದೂರ ಅಂದ್ರೇನು? ವಸ್ತು ದೂರ ಅಂದ್ರೇನು? ಯು. ಅದರ ಸಂಕೇತ ಏನು? ಯು. ದರ್ಪಣದ ಧ್ರುವದಿಂದ ಪ್ರತಿಬಿಂಬ ಏನು ಉಂಟಾಗುತ್ತಲ್ಲ, ಪ್ರತಿಬಿಂಬ ಉಂಟಾಗಲ್ವಾ? ನಾವು ಹಾಳೆ ಮೇಲೆ ಅಥವಾ ಪರದೆ ಮೇಲೆ ಸೆರೆ ಹಿಡಿದು ನೋಡ್ರಿ, ದರ್ಪಣ ಧ್ರುವ ಪಿ ಇಂದ ಪ್ರತಿಬಿಂಬಕ್ಕೆ ಇರುವ ದೂರವೇ ಪ್ರತಿಬಿಂಬ ದೂರ. ಪ್ರತಿಬಿಂಬ ದೂರ ಅಂದ್ರೇನು? ಪ್ರತಿಬಿಂಬ ದೂರ. ಪ್ರತಿಬಿಂಬ ದೂರ ಅಂದ್ರೆ ವಿ ಅಂತ ಗುರುತು ಮಾಡ್ತಾರೆ. ದರ್ಪಣ ಧ್ರುವ ಮತ್ತು ಪ್ರತಿಬಿಂಬಕ್ಕೆ ಇರುವ ದೂರವೇ ಪ್ರತಿಬಿಂಬ ದೂರ. ಈ ಪ್ರತಿಬಿಂಬ ಉಂಟಾಗಿತ್ತಾನೆ ಹಿಂಗೆ, ನಾವು ತೆರೆ ಕೆಳಗಾಗಿದೆ ಅಂತ ಹಿಂಗೆಲ್ಲ ಗುಣಗಳನ್ನು ಬರೀತೀವಲ್ಲ, ಅದೇ ಪ್ರತಿಬಿಂಬ. ರೆಟ್ಟಿನ ಮೇಲೆ ಸೆರೆ ಹಿಡಿದ್ವಲ್ಲ, ಮೇಣದ ಬತ್ತಿಯನ್ನ ಇಟ್ಟು ಉಲ್ಟಾ ಎಲ್ಲ ಕಾಣಿಸುತ್ತಲ್ಲ, ತೆರೆ ಕೆಳಗಾಗಿ ಕಾಣಿಸುತ್ತಲ್ಲ ಚಿತ್ರ, ಅದೇ ಪ್ರತಿಬಿಂಬ. ಧ್ರುವ ಮತ್ತು ಪ್ರತಿಬಿಂಬ ನಡುವೆ ಇರ್ತಕ್ಕಂಥ ದೂರ ಅದು ಪ್ರತಿಬಿಂಬ ದೂರ. ಸರಿನಾ? ಅರ್ಥ ಆಯ್ತಾ? ಇನ್ನ ಸ್ಮಾಲ್ ಎಫ್ ಅಂದ್ರೆ ಏನು? ಸಂಗಮ ದೂರ. ಸಂಗಮ ದೂರ ಸ್ಮಾಲ್ ಎಫ್. ಈ ಮೂರು ಅಂಶಗಳಿಗೆ ನಡುವಿನ ಸಂಬಂಧ ಏನಪ್ಪಾ ಅಂತಂದ್ರೆ 1/u ಪ್ಲಸ್ 1/v ಇಸ್ ಈಕ್ವಲ್ಸ್ 1/f. ಇಷ್ಟೇ ಸಮ. ಸರಿನಾ? ಹಾಗಾದ್ರೆ ವಿದ್ಯಾರ್ಥಿಗಳೇ, ವರ್ತನೆ ಅಂದ್ರೆ ಏನು ಅಂತ ಮತ್ತೊಂದು ಪ್ರಶ್ನೆ ಇದೆ. ವರ್ತನೆ ಅಂದ್ರೆ ಏನು? ಇಲ್ಲಿ ನಾವು ವಸ್ತುವನ್ನು ಇಟ್ಟದ ಅಂತ ಇಟ್ಕೊಳ್ಳಿ, ವಸ್ತುವಿಗಿಂತ ಎಷ್ಟು ದೊಡ್ಡದಾಗಿದೆ ಅದು ವರ್ತನೆ, ಅಥವಾ ವಸ್ತುವಿಗಿಂತ ಎಷ್ಟು ಸಣ್ಣದಾಗಿದೆ ಅದು ವರ್ತನೆ ಅಲ್ವಾ? ವರ್ತನೆ ಏನ್ ತಿಳಿಸುತ್ತೆ ಅಂದ್ರೆ ವಸ್ತುವಿಗಿಂತ ಪ್ರತಿಬಿಂಬ ಎಷ್ಟು ದೊಡ್ಡದಾಗಿದೆ ಅಥವಾ ಎಷ್ಟು ಚಿಕ್ಕದಾಗಿದೆ. ಅರ್ಥ ಆಯ್ತಾ? ವರ್ತನೆ ಅಂದ್ರೆ ವಸ್ತುವಿಗಿಂತ ಪ್ರತಿಬಿಂಬ ಹೇಗೆ ವರ್ಧಿಸಿದೆ ಅಥವಾ ಎತ್ತರವಾಗಿದೆ ಎನ್ನುವುದನ್ನು ಸೂಚಿಸುವುದೇ ವರ್ತನೆಯಾಗಿದೆ. ವರ್ತನೆಯನ್ನು ಒಂದು ಸಮೀಕರಣದಿಂದ ಸೂಚನೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ವರ್ತನೆ ಅಂದ್ರೆ, ವರ್ತನೆ ಪ್ರತಿಬಿಂಬದ ಎತ್ತರ, ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರ ಇವುಗಳ ನಡುವಿನ ಅನುಪಾತವಾಗಿದೆ. ವಸ್ತುವಿನ ಎತ್ತರ ಇವುಗಳ ನಡುವಿನ ಅನುಪಾತವಾಗಿದೆ. ವಸ್ತುವಿನ ಎತ್ತರವನ್ನು ನಾವೇನ್ ಮಾಡೋಣ? ಅಲ್ಲ, ಪ್ರತಿಬಿಂಬದ ಎತ್ತರವನ್ನ ಹೆಚ್ ಡ್ಯಾಶ್ ಅಂತ ಗುರುತು ಮಾಡೋಣ. ವಸ್ತುವಿನ ಎತ್ತರವನ್ನ ಹೆಚ್, ವಸ್ತುವಿನ ಎತ್ತರವನ್ನು ಏನ್ ಮಾಡೋಣ? ಹೆಚ್. ಹಾಗಾದ್ರೆ ವರ್ತನೆ ಏನಂತ ಗುರುತು ಮಾಡೋಣ? ಎಂ ಅಂತ ಗುರುತು ಮಾಡೋಣ. ಆದ್ದರಿಂದ ಎಂ ಈಸ್ ಈಕ್ವಲ್ಸ್ ಹೆಚ್ ಡ್ಯಾಶ್ ಡಿವೈಡೆಡ್ ಬೈ ಹೆಚ್.
m is equals h dash divided by h. ಹಂಗಾರೆ ಈ ಸಮೀಕರಣ m ವರ್ಧನೆಯ ಸಮೀಕರಣ ಮತ್ತು ವಸ್ತು ದೂರ, ಪ್ರತಿಬಿಂಬ ದೂರ, ಸಂಗಮ ದೂರ ಇವೆರಡನ್ನೂ ಸಮೀಕರಣ ಕೂಡಿಸಿದಾಗ ಏನ್ ಬರುತ್ತಪ್ಪ ಅಂತಂದ್ರೆ ಏನ್ ಬರ್ಬೋದು ಹೇಳಿ ನೋಡೋಣ. m is equals h dash divided by h. ಓಕೆ, ಇವು ಈ ಮೂರು ಸಮೀಕರಣಗಳ ರೂಪದಲ್ಲಿ ನಾವು ಬರೆದಿದ್ದೀವಿ. ಹೌದಾ? ಹಾಗಾದ್ರೆ ಇಲ್ಲಿ ನಾವು ವರ್ಧನೆ ಅನ್ನ ಮತ್ತೊಂದು ರೂಪದಲ್ಲಿ ಬರೀತದ. ನಾವು ಹೇಗೆ ಬರೀತದವಪ್ಪ ಅಂತಂದ್ರೆ m is equals ವರ್ಧನೆಯನ್ನ ಇನ್ನೊಂದು ರೂಪದಲ್ಲಿ ಬರೀತದೇವಿ. m is equals h dash divided by h. h ಅಂದ್ರೆ ಯಾವ್ದು ಎತ್ತರ ಹೇಳ್ರಿ ನೋಡೋಣ. ಪ್ರತಿಬಿಂಬದ ಎತ್ತರ ತಾನೆ. ಪ್ರತಿಬಿಂಬ ಅನ್ನೋದಕ್ಕೆ ಏನಿಲ್ಲಿ ಸಂಕೇತ ಇದೆ v. v divided by h ಅಂದ್ರೆ ಏನು? ವಸ್ತು. ಹೌದಾನೆ? yes. m is equals h dash divided by h is equals v divided by u. ಅರ್ಥ ಆಯ್ತಾ? ಓಕೆ, ಇಲ್ಲಿ ನಾವು ಮೈನಸ್ ಅಂತ ಬರೀಬೇಕು. ಎಲ್ಲಿ? ಈ ಭಾಗದಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಮೈನಸ್ ಏನ್ ಚಿಹ್ನೆ ಸೂಚನೆ ಮಾಡ್ತಪ್ಪ ಅಂತಂದ್ರೆ ದರ್ಪಣದ ಮುಂಭಾಗಕ್ಕೆ ನಾವು ವಸ್ತುವನ್ನ ಇರಿಸಿದೀವಿ ಅಂತ ಒಂದನ್ನ ಸೂಚನೆ ಮಾಡುತ್ತೆ. ಆದ್ದರಿಂದ m is equals h dash divided by h is equals ಮೈನಸ್ ಅಂದ್ರೆ ಏನು? ದರ್ಪಣದ ಎಡಕ್ಕಿರುವ ದೂರ ಮೈನಸ್ v divided by u. ಓಕೆ, ಬರ್ಕ ಇದ್ರ ಮೇಲೆ ಲೆಕ್ಕ ಇದೆ. ಓಕೆ, ಅಲ್ಲಿ ಲೆಕ್ಕ ಇದೆ ನೋಡಿ. ಪುಟ ಸಂಖ್ಯೆ 96. ಎಲ್ಲರ ಲೆಕ್ಕ ಕಡೆ ನೋಡಬೇಕು. ಉದಾಹರಣೆ 9.1 ಅಂತ ಇದೆ ಲೆಕ್ಕ. ಪುಟ ಸಂಖ್ಯೆ ಎಷ್ಟಿದೆಯಪ್ಪ? 96 ಅಂತ ಇದೆ. ಎಲ್ಲ ಈ ಕಡೆ ನೋಡಿ, ಹೇಳುವ ಲೆಕ್ಕ ಓದುವ. ಒಂದು ಆಟೋಮೊಬೈಲ್ ವಾಹನದಲ್ಲಿ ಹಿನ್ನೋಟವನ್ನು ಪಡೆಯಲು ಉಪಯೋಗಿಸಿದ ದರ್ಪಣದ ವಕ್ರತಾ ತ್ರಿಜ್ಯವು ನೋಡಿ. ನಿಮ್ಮ ವಿದ್ಯಾರ್ಥಿನಿ ಏನ್ ಹೇಳಿದ್ಲು ಅಂತಂದ್ರೆ ಆಟೋಮೊಬೈಲ್ ಹಿನ್ನೋಟ ಕನ್ನಡಿ ಅಂತಂದ್ರು. ಆಟೋಮೊಬೈಲ್ ಹಿನ್ನೋಟ ಕನ್ನಡಿಯಲ್ಲಿ ವಾಹನಗಳು, ಆಟೋಮೊಬೈಲ್ಸ್ ಅಂದ್ರೆ ವಾಹನಗಳು. ಹಿನ್ನೋಟ ಕನ್ನಡಿಯಲ್ಲಿ ಯಾವ ದರ್ಪಣ ಉಪಯೋಗಿಸ್ತಾರೆ? ಪೀನ ದರ್ಪಣ, ನಿಮ್ನ ದರ್ಪಣನ? ಪೀನ ದರ್ಪಣ ಅಂತ ಮನಸ್ಸಿಗೆ ಬಂತಾನೆ. ಹಾಗಾದ್ರೆ ಒಂದು ಕ್ಲೂ ಸಿಕ್ಸ್ ನಮಗೆ. ಏನಂತದು? ಪೀನ ದರ್ಪಣ. ಮುಂದೆ ಹೇಳಿ. ವಕ್ರತಾ ತ್ರಿಜ್ಯವು 3.00 ಮೀ ಇದೆ. ಇಲ್ಲ ನೋಡಿ, ಮೀಟರ್ ಇದೆ. ಸ್ಟಾಪ್ ಮಾಡಿ. ತ್ರಿಜ್ಯ ಅನ್ನೋದಕ್ಕೆ ಏನ್ ಸಂಕೇತ ನಾವು ಬರೆದ್ವಿ? r is equal to 3.00 ಮೀಟರ್. ಮುಂದೆ ಹೇಳಿ ಅಮ್ಮ. ಒಂದು ವೇಳೆ ಬಸ್ ದರ್ಪಣದಿಂದ 5.00 ಮೀಟರ್ ದೂರದಿಂದ ಇದ್ದರೆ ನಿಲ್ಲಿಸಿ. ಅಲ್ಲಿ ದರ್ಪಣದ ಹಿಂದೆ ಬಸ್ ಅಂದ್ರೆ ಯಾವ ದೂರ ಆಗ್ತದೆ? ವಸ್ತು ದೂರ ಆಯ್ತಾ, ಪ್ರತಿಬಿಂಬ ದೂರ ಆಯ್ತಾ? ಎಸ್, ವೆರಿ ಗುಡ್ ಆನ್ಸರ್. ವಸ್ತು ದೂರ ಅಂದ್ರೆ ನಾವು ಏನು ಗುರುತು ಮಾಡಿದ್ವಿ? u is equals ಎಷ್ಟು ದೂರ ಇದೆ ಅದು? 5.00 ಮೀಟರ್. 5.00 ಮೀಟರ್ ಇದೆ. ವಸ್ತು ದೂರ ಸಿಕ್ಕಿದೆ ನಮಗೀಗ. ಹೌದಾ? ವಸ್ತು ದೂರ ಸಿಕ್ತು. ನೆಕ್ಸ್ಟ್ ಹೇಳಿ. ಇದ್ದರೆ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ. ಇಲ್ಲ ನೋಡಿ, ವಿದ್ಯಾರ್ಥಿಗಳ ಒಂದು ಸೂಚನೆ ಕೊಡ್ತೇನೆ ನಾನು. ವಸ್ತು ದೂರ ದರ್ಪಣದ ಯಾವ ಭಾಗದಲ್ಲಿ ಇದೆ? ಇದು ಎಡಕ್ಕಿದೆ ಅಲ್ವಾ? ಎಡಕ್ಕೆ ದೂರವನ್ನು ನಾವೇನು ತೆಗೆದುಕೊಂಡ್ವಿ? ಮೈನಸ್ 5.0. ಹಾಗಾದ್ರೆ ಏನ್ ಕಂಡುಹಿಡಿದೆ ಅಂತ ಹೇಳಿದಾರೆ ಅವರು? ಪ್ರತಿಬಿಂಬದ ದೂರ v ಕೊಟ್ಟು ಕಂಡುಹಿಡಿದೆ ಅಂತ ಹೇಳಿದ್ದಾರೆ. ಮತ್ತೇನ್ ಕಂಡುಹಿಡಿದೆ ಅಂತ ಹೇಳಿದ್ದಾರೆ? ಎತ್ತರ h ಡ್ಯಾಶ್ ಎಷ್ಟು ಅಂತ ಕೇಳಿದ್ದಾರೆ. ಪ್ರತಿಬಿಂಬದ ಎತ್ತರವನ್ನು ಕೇಳಿದ್ದಾರೆ ಅಲ್ವಾ? ಎತ್ತರವನ್ನು ಕಂಡುಹಿಡಿದೆ ಅಂತ ಕೇಳಿದ್ದಾರೆ. ಮೊದಲು ನಾವು ಏನ್ ಕಂಡುಹಿಡ್ಕೊಂಡೇನಪ್ಪ? ದೂರ ಕಂಡುಹಿಡ್ಕೊಂಡು ಅಲ್ವಾ? ಎಸ್. ಹಾಗಾದ್ರೆ ಸೂತ್ರ ಏನ್ ಹೇಳುತ್ತೆ? 1 divided by ಅದಕ್ಕಿಂತ ಮುಂಚಿತವಾಗಿ ನಾವು r ಇದೆ ಅಲ್ವಾ? ಸ್ಮಾಲ್ ಎಫ್ ಕಂಡುಹಿಡ್ಕೋಬೇಕಲ್ವಾ? ಸ್ಮಾಲ್ ಎಫ್ ಅಂದ್ರೆ ಏನು? ಸಂಗಮ ದೂರ. ಸಂಗಮ ದೂರ ಕಂಡುಹಿಡ್ಕೊಳ್ಳೋಣ. ಹಾಗಾದ್ರೆ ಸಂಗಮ ದೂರಕ್ಕೂ ವಕ್ರತಾ ತ್ರಿಜ್ಯಕ್ಕೂ ಒಂದು ಸಂಬಂಧ ಇದೆ ಅಲ್ವಾ? ಎಷ್ಟರಷ್ಟು ವಕ್ರತಾ ತ್ರಿಜ್ಯ ಇರ್ತೈತಿ? ನಾನು ಹೇಳಿದ್ದೆ ನಿಮಗೆ. ವಕ್ರತಾ ತ್ರಿಜ್ಯ r ಮತ್ತು f ಇವುಗಳ ನಡುವಿನ ಸಂಬಂಧ, r ಮತ್ತು f ಇವುಗಳ ನಡುವಿನ ಸಂಬಂಧ ಏನಂತ ಹೇಳಿದ್ದೆ ನಾನು? r is equals 2f ಅಂತ ಹೇಳಿದ್ದೆ. ಹೌದನಪ್ಪ? r is equals ಏನಂತ ಹೇಳಿದ್ವಿ ನಾವು? 2f. r is equals 2f. ಬರೀ f is equal ಅಂತ ಮಾಡಿದ್ರೆ ಎರಡೇನ್ ಬಂತು? ಈ ಕಡೆ ಬಂತಾನೆ. r is divided by 2.
ಆರ್ ಬೆಲೆ ಎಷ್ಟಿದೆ 3.00 ಇದೆ ಡಿವೈಡ್ ಬೈ 2. ಈಗ ಬಾಕ್ಸಿ ಎಷ್ಟು ಬಂತು 2 ಒಂದೇ 2 ಹೌದಾ ಪಾಯಿಂಟ್ ಬಂತು ಒಂದು ಉಳಿತು ಒಂದೇನಾಯ್ತು ಪಾಯಿಂಟ್ ರಿಂದ 10 ಆಯ್ತು 2 5 ಹೌದಾ ಮೀಟರ್. ನಮಗೆ ಯಾವ ದೂರ ಸಿಕ್ತು ಸಂಗಮ ಏನ್ ಸಿಕ್ತು ನಮಗೀಗ ಸಂಗಮ ದೂರದ ಬೆಲೆ ಸಿಕ್ತು ಅಲ್ವಾ. ಎಫ್ ಇಸ್ ಈಕ್ವಲ್ ಟು ಎಷ್ಟು ಬಂತು 5.0. 1.5 ಇಲ್ಲೊಂದು 0 ಇರೋದ್ರಿಂದ ಮತ್ತೊಂದು 0 ಹಾಕಿದ್ವಿ ಹೌದಾ. 1.50 ಉತ್ತರ ಸಿಕ್ತು. ಈಗ ಸೂತ್ರ ಕಾಣುವ ಸೂತ್ರ ಏನಂತ ಕಾರಣ 1 ಡಿವೈಡೆಡ್ ಬೈ ಯು ಪ್ಲಸ್ 1 ಡಿವೈಡೆಡ್ ಬೈ ವಿ ಇಸ್ ಈಕ್ವಲ್ಸ್ 1 ಡಿವೈಡೆಡ್ ಬೈ ಎಫ್. ನಾ ಯಾವ್ದು ಬೆಲೆ ಕಂಡುಹಿಡಿಬೇಕಾಯ್ತು ಹೇಳಿ ನೋಡೋಣ. 1 ಡಿವೈಡೆಡ್ ಬೈ ವಿ ಬೆಲೆ ಕಂಡುಹಿಡಿಬೇಕಾಯ್ತು ಹೌದಾ. ಇದನ್ನ ಇಳಿಸ್ಕೊಂಡು ಇದನ್ನ ಈ ಕಡೆ ಕಳ್ಸೋಣ. ಅವ್ರಿಗೆ ಏನಾಯ್ತು 1 ಡಿವೈಡೆಡ್ ಬೈ ವಿ ಇಸ್ ಈಕ್ವಲ್ಸ್ 1 ಡಿವೈಡೆಡ್ ಬೈ ಎಫ್. ಈ ಕಡೆ ಭಾಗವನ್ನು ಈ ಕಡೆ ಕಳಿಸಿದ್ರೆ ಏನಾಯ್ತು ಮೈನಸ್ ಹೋಗ್ತಾನೆ ಮೈನಸ್. ಈ ಕಡೆ ನೋಡಿ ಎಕ್ಸಾಮ್ ಕೇಳಿದ್ರೆ ಲೆಕ್ಕವನ್ನ ಮೈನಸ್ 1 ಡಿವೈಡೆಡ್ ಬೈ ಯು ಆಯ್ತು. ಈಗ ಬೆಲೆಗಳನ್ನ ಹಾಕಿ ನೋಡೋಣ ವಿದ್ಯಾರ್ಥಿಗಳೇ. 1 ಡಿವೈಡೆಡ್ ಬೈ ಎಫ್ ಬೆಲೆ ಎಷ್ಟಿದೆಯಪ್ಪ ಎಷ್ಟಿದೆಯಮ್ಮ 1.50 ಇದೆ. ಇಲ್ಲಿ ಏನಿದೆ ಚಿಹ್ನೆ ಮೈನಸ್ 1 ಡಿವೈಡೆಡ್ ಬೈ ಯು ಬೆಲೆ ಎಷ್ಟಿದೆ ಹೇಳ್ರಪ್ಪ ಮೈನಸ್ ಯು ಬೆಲೆ ಏನಿದೆ ಮೈನಸ್ 5.00. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನೋಡ್ರಿ ಹಂಗಾರೆ ಏನ್ ಮಾಡೋಣ ಈಗ 1 ಡಿವೈಡ್ ಬೈ ವಿ ಇಸ್ ಈಕ್ವಲ್ಸ್ 1 ಡಿವೈಡ್ ಬೈ 1.50 ಪ್ಲಸ್ 1 ಡಿವೈಡ್ ಬೈ 5.00. ಈಗ ಏನ್ ಮಾಡೋಣ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಈಗ ಮೊದಲ ಅವಾಗ ಏನಾಯ್ತು 5.00 ಇಂಟು 1 ಅಂದ್ರೆ 5 ಏನಾಯ್ತು 5.00 ಪ್ಲಸ್ 1.5 ಇಂಟು 0 1 ಅಂದ್ರೆ 1.50. ಇವೆರಡನ್ನು ಗುಣಿಸಿ ಈಗ ಏನ್ ಬರುತ್ತೆ ನೋಡ್ರಿ ನೋಡಿ ಅದನ್ನ ಗುಣಿಸಿ ನೋಡಿ ಸುಮ್ಮನೆ ಉತ್ತರ ಹೇಳ್ಬಾರ್ದು. 5.00 ನ ಗುಣಿಸ್ತಾ ನೋಡ್ರಿ. ನೆಕ್ಸ್ಟ್ ಏನಿದೆ 1.50 ಗುಣಿಸಿ ಸಿಂಪಲ್ ಲೆಕ್ಕ ಮಾಡಿ ಸರಳವಾಗಿ ಕಲಿಯೋಣ. 0 ಪ್ಲಸ್ 0 0 5 25 ಸರಳವಾಗಿ ಇಲ್ಲಿ ಏನು ಉಳಿತು 1 ಉಳಿತು 0 0 5 ಕೂಡಿಸಿ 0 0 0 5 7. ಇಲ್ಲಿ ಎಷ್ಟು ಪಾಯಿಂಟ್ ಡಿಜಿಟ್ ಇದೆ 2 ಹೌದಾನೆ 2 ಮತ್ತೆ ಇಲ್ಲಿ ಎಷ್ಟಿದೆ 2 ಹೌದಾ. ಎಷ್ಟು ಬಂತಲ್ಲಿ ಟೋಟಲ್ 4. ಉತ್ತರ ಎಷ್ಟು ಬಂತು 7.5 ಬಂತು ಹೌದಾ 7.50 ಅಲ್ವಮ್ಮ. ಈಗ ನೆಕ್ಸ್ಟ್ ಏನ್ ಮಾಡೋಣ 6.50 ಡಿವೈಡ್ ಬೈ 7.50 ಸರಿನಾ. ಆ ಕಡೆ ಅಳಿಸ್ತೀನಿ. ಇಲ್ಲೆಲ್ಲ ಬರ್ಕೊಂಡಿದ್ರಲ್ಲ ಇದನ್ನ ಮತ್ತೆ ಇಲ್ಲಿ ಬರೀತೀನಿ ಇನ್ನೊಷ್ಟು ಬರ್ಕೊಂಡಿದ್ದೀರಲ್ವಾ ಅಳಿಸ್ತೀನಿ ನೋಡಿ. ನೆಕ್ಸ್ಟ್ ಅದೇ ತರ ಲೆಕ್ಕ ಮುಂದುವರ್ಸ್ಕೊಂತ ಹೋಗ್ತದಾನೆ. ಓಕೆ ಅದೇನ ಇಲ್ಲಿ ಬರ್ಕೊಂಡ ನಾನು 1 ಡಿವೈಡ್ ಬೈ ವಿ ಬೆಲೆ ಏನಾಯ್ತು 6.50 ಡಿವೈಡೆಡ್ ಬೈ 7.50 ಆಯ್ತು. ಈಗ ನಾ ಏನ್ ಮಾಡ್ತೀನಿ ವಿ ಡಿವೈಡೆಡ್ ಬೈ ವಿ ನ ಮೇಲ್ಭಾಗ ತೆಗೆದುಕೊಂಡದಲ್ಲಿ ಛೇದ ಅಂಶ ಆಗುತ್ತೆ. ಅವಾಗ ಇದು ಉಲ್ಟಪಟ್ಟ ಆಗುತ್ತಲ್ವಾ. ಅವಾಗ ಏನಾಯ್ತು ವಿ ಇಸ್ ಈಕ್ವಲ್ಸ್ 7.50 ಡಿವೈಡೆಡ್ ಬೈ 6.50 ಆಗುತ್ತೆ. ಏನಾಯ್ತು 6.50 ಆಯ್ತು ಅಲ್ವಾ. ಈಗ ಎಸ್ ಈಗ ಏನ್ ಮಾಡೋಣ ಅಂತಂದ್ರೆ ಎರಡನ್ನು 100ರಿಂದ ಗುಣಾಕಾರ ಮಾಡೋಣ. ಏನಾಯ್ತು ಎರಡನ್ನು 100ರಿಂದ ಗುಣಾಕಾರ ಮಾಡಿದ್ರೆ ಇದು 750 ಆಯ್ತು. ಹಿಂಗೆ ಇಂಟು 100 ಇಲ್ಲಿ ಕೂಡ ಇಂಟು 100 ಇದೇನಾಯ್ತು 750 ಡಿವೈಡ್ ಬೈ 650 ಅಲ್ವಾ ಆಯ್ತು ತಾನೆ. ಈಗ ಏನ್ ಮಾಡೋಣ 750 ಡಿವೈಡ್ ಬೈ 650 ಈ 0 ಹೋಯ್ತು 65 ಒಂದೇ 65. ಇನ್ನೆಷ್ಟು ಉಳಿತು ಇಲ್ಲಿ 10 ಉಳಿತು ಅಲ್ವಾ. ಇಲ್ಲಿ ಪಾಯಿಂಟ್ ಇದೆ ಅಲ್ಲಿ 10 ಏನಾಯ್ತು 100 ಆಯ್ತು 65 ಒಂದೇ. ಇನ್ನು 100ರಲ್ಲಿ 65 ಹೊತ್ತಂದ್ರೆ 35 ಉಳಿತು. ಇಲ್ಲಿ ಪಾಯಿಂಟ್ ಇರೋದ್ರಿಂದ 35 ಏನಾಯ್ತು 350 ಆಯ್ತು. 65 ಎಷ್ಟೇ 35
65 ಐದ್ಲೆ 325 ಆಗುತ್ತೆ ಅಲ್ವಾ? 65 ಐದ್ಲೆ ಎಷ್ಟಾಯ್ತು? 325 ಆಗುತ್ತೆ. 65 ಐದು ಹಾಗಾದ್ರೆ ಉತ್ತರ ಎಷ್ಟು ಬಂತು? 1.15. ಎಫ್ ಬೆಲೆ ಎಷ್ಟು ಬಂತೀಗ? ಸಾರಿ, ವಿ ಬೆಲೆ ಎಷ್ಟು ಬಂತು? 1.15. ನೆಕ್ಸ್ಟ್ ಏನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಅವರು? ವರ್ಧನೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎತ್ತರ ಕಂಡುಹಿಡಿಬೇಕು ತಾನೆ? ಯಸ್. ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎತ್ತರದ ಸೂತ್ರ ಏನಿದೆಯಪ್ಪ? ಎತ್ತರದ ಸೂತ್ರ ಏನಿದೆ ಹೇಳಿ ಬೇಗ ನೋಡೋಣ. m is equals h dash divided by h is equals v divided by u. ನಮಗೆ v ಮತ್ತು u ಬೆಲೆ ಗೊತ್ತಿತ್ತಲ್ವಾ? v ಬೆಲೆ ಎಷ್ಟಿದೆ ಹೇಳಿ ನೋಡೋಣ. 1.15 divided by u ಬೆಲೆ ಎಷ್ಟಿದೆ? -5.00 ಮೀಟರ್. ಬಾಕ್ಸಿ ಇದನ್ನ ಸರಳವಾದ ಲೆಕ್ಕ ಬಾಕ್ಸಿ. ಎಷ್ಟು ಬಂತು? ಇಲ್ಲಿ ನಾವು ಇಲ್ಲಿ ಮೈನಸ್ ಚಿಹ್ನೆ ಬರ್ಕೋಬೇಕಾಯ್ತು, ಇಲ್ಲಿ ಬರ್ಕೋಬೇಕಲ್ವಾ? ಇಲ್ಲಿ ಮೈನಸ್ ಕೊಟ್ಟು ಹೌದಾ? ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ 1.15 ಡಿವೈಡೆಡ್ ಬೈ 5.00 ಎಷ್ಟಾಯ್ತು ಅಲ್ಲಿಗೆ? ಏನಾಯ್ತು ಲೆಕ್ಕ ಮಾಡಿ. ಈಗ ಏನ್ ಮಾಡೋಣ? ಎರಡನ್ನೂ ಕೂಡ ನಾವು ಗುಣಾಕಾರ ಮಾಡಿ ಸರಳ ಲೆಕ್ಕವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋಣ ಅಲ್ವಾ? ಏನಾಗುತ್ತೆ ನೋಡಿ. ಇಲ್ಲಿ ನಾವು ಮೇಲ್ಭಾಗದ 100ರಿಂದ ಗುಣಾಕಾರ ಮಾಡೋಣ, ಕೆಳಭಾಗದ 100ರಿಂದ ಗುಣಾಕಾರ ಮಾಡೋಣ. ಏನ್ ಬಂತು? ಗುಣಾಕಾರ ಮಾಡಿದ್ರೆ 115 ಡಿವೈಡೆಡ್ ಬೈ ಎಷ್ಟು ಬಂತು? 500 ಬಂತು. ಹೌದನಪ್ಪ? 500 ದೊಡ್ಡ ಅಂಕೆ, ಆದ್ದರಿಂದ ಏನ್ ಮಾಡೋಣ? 0 ಪಾಯಿಂಟ್. ಇಲ್ಲಿ ಏನಾಯ್ತು? 115 ಏನಾಯ್ತು? ಇಲ್ಲಿ ಪಾಯಿಂಟ್ ಕೊಡೋದಕ್ಕೆ 1156. ಹೌದಾ? 500 ಎರಡನೇ 1000. ಹೌದಾ? ಇನ್ನೆಷ್ಟು ಉಳಿತು? 155. 150 ಇಲ್ಲಿ ಪಾಯಿಂಟ್ ಇರೋದ್ರಿಂದ ಏನಾಯ್ತು? ಏನಾಯ್ತು? 150 ಇರೋದು ಹೌದಾ? 150 ಇರೋದು 150 ಇಲ್ಲಿ ಪಾಯಿಂಟ್ ಇರೋದ್ರಿಂದ 1500 ಆಯ್ತು. 500 ಎಷ್ಟಲೇ? 1500 503. ಹಾಗಾದ್ರೆ ಯಾವ ಚಿಹ್ನೆ ಬಂದತಿ? ಪ್ಲಸ್ ಚಿಹ್ನೆ ಬಂದತಿ. ಪ್ಲಸ್ ಚಿಹ್ನೆ ಬಂದಿರೋದ್ರಿಂದ ನೋಡಿ ನಿಮಗೆ ಒಂದು ತಿಳಿಸಿರ್ತಾನೆ. ಪ್ಲಸ್ ಚಿಹ್ನೆ ಬಂದಿರೋದ್ರಿಂದ ಏನು ಪ್ರತಿಬಿಂಬ ಏನಂದ್ರೆ ವರ್ಧನೆ. ಪ್ಲಸ್ ಚಿಹ್ನೆ ಬಂದತಿ. ವರ್ಧನೆ ಏನಾಗಿದೆ? ಏನ್ ಬಂದಿದೆ? ಪ್ಲಸ್ 0.23 ಬಂದಿದೆ. ನೆನಪಿಟ್ಕೊಳ್ರಿ. ಇಲ್ಲ ನೋಡ್ರಿ, ಪ್ಲಸ್ ಚಿಹ್ನೆ ಧನಾತ್ಮಕವಾಗಿ ಬಂತು ಅಂದ್ರೆ ಪ್ರತಿಬಿಂಬ ಯಾವಾಗ್ಲೂ ಮಿಥ್ಯವಾಗಿರುತ್ತೆ. ಹೌದಾ? ದರ್ಪಣದ ಹಿಂದೆ ಮೂಡಿರುತ್ತೆ, ನೇರವಾಗಿರುತ್ತೆ ಅಂತ ಅರ್ಥ. ವರ್ತನೆಯ ಋಣಾತ್ಮಕವಾಗಿ ಬಂದಿತ್ತು ಅಂದ್ರೆ ಪ್ರತಿಬಿಂಬ ದರ್ಪಣದ ಮುಂದೆ ಇರುತ್ತೆ ಮತ್ತು ಏನಾಗಿರುತ್ತೆ? ಸತ್ಯವಾಗಿರುತ್ತೆ. ಇಲ್ಲಿ ತಿಳ್ಕೊಳ್ಳಿ, ವರ್ಧನೆ ಧನಾತ್ಮಕವಾಗಿ ಬಂದಿತ್ತು ಅಂದ್ರೆ ಏನು? ಮಿಥ್ಯ ಮತ್ತು ನೇರ. ಮಿಥ್ಯ ಮತ್ತು ನೇರ. ಬೈ ಚಾನ್ಸ್ ಇದು ವರ್ಧನೆ ಯಾವ್ದಾದ್ರು ಒಂದು ಸಂಖ್ಯೆ ಋಣಾತ್ಮಕವಾಗಿ ಬಂದಿತ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಿದು? ಮಿಥ್ಯ ಮತ್ತು ಪ್ರತಿಬಿಂಬ ಏನು ಸತ್ಯವಾಗಿದೆ ಮತ್ತು ತಲೆ ಕೆಳಗಾಗಿದೆ. ಋಣಾತ್ಮಕವಾಗಿ ಬಂದಿತ್ತು ಅಂದ್ರೆ. ಧನಾತ್ಮಕವಾಗಿ ಬಂದಿತ್ತು ಅಂದ್ರೆ ಮಿಥ್ಯ ಮತ್ತು ನೇರ. ಋಣಾತ್ಮಕವಾಗಿ ಬಂದಿತ್ತು ಅಂದ್ರೆ ಸತ್ಯ ಮತ್ತು ತಲೆ ಕೆಳಗೆ. ನೆನಪಿಟ್ಕೋಬೇಕು. ಅರ್ಥ ಆಯ್ತಾ? ಬರ್ಕೊಡ್ರಿ, ಅಷ್ಟು ಲೆಕ್ಕ ಬರ್ಕೊಡ್ರಿ. ಲೆಕ್ಕ ಬರ್ಕೊಳ್ಳಿ. ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದರೆ. ತುಂಬಾ ಸರಳವಾಗಿದೆ ಲೆಕ್ಕ. ಇದೇ ತರ ಬೇರೆ ಬೆಲೆಗಳನ್ನು ಹಾಕಿ ಕೇಳ್ತಾರೆ.